ಒಂದ ಮಿನಿಟ್ ಕೊಡ್ರಿ. ಶಿವ ಚಿದಂಬರ 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 बोला चिदंबर राजा राम महाराज की जय. ಸಂತ ಶ್ರೇಷ್ಠ ಜಗದ್ಗುರು ದಾಸ ರಾಜಾರಾಮ್ ಮಹಾರಾಜರ ಅಭಂಗ ಇಲ್ಲೇನ್ ಹೇಳಿಗತ್ತಾರಂದ್ರ, ಸಂತ ದಿಸತಿ ನರದೇಹಿ ಪರೀತೆ ಜಾಣಿಜೆ ವಿದೇಹಿ ನ ಕಳೆ ಅಂತತೋ ಕೋಣಾಸಿ ನಸೇಕ ಅಭಿಮಾನ ತ್ಯಾಸಿ अभिमाने वीण जाण सर्वाभूती ते समान दास म्हणे चिदंबर बिरडा ओळखोतो नर. ಸಂತರ ಬಗ್ಗೆ ಸಂತ ಶ್ರೇಷ್ಠ ಜಗದ್ಗುರು ದಾಸ್ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರೇನಂದ್ರ, ಸಂತರ ಭೇಟಿ ಆಗೋದು ಆಗ್ಲಿ, ಸಂತರ ಚರಣ ದರ್ಶನ ಆಗೋದು. महाराज ಒಂದು ಅಭಂಗ ಹೇಳ್ತಾರ ಅಂದ್ರೆ, ಸಂತ ಚರಣಿचे जे रज जरी लागतील सहज पापे सकुळ पळती मनोमळते जळती बुद्धी पश्चाताप होय त्रिविध ताप दूर होय म्हणे चिदंबर दास माझा ದಂಡವತ ತಯಾಸ. ಈ ಸಂತರ ಹೆಂಗಿರ್ತಾರಪ್ಪ ಅಂದ್ರ ನೋಡ್ಲಿಕ್ಕೆ ಅಗ್ದಿ ಸಾಧಾರಣ ಮನುಷ್ಯರಿದ್ದಂಗೆ ಇರ್ತಾರ. ಅವ್ರೇನ್ ಬ್ಯಾರೆ ಕಾಣಿಸ್ತಿರಂಗಿಲ್ಲ. ಆದ್ರ ಅವ್ರನ್ನ ಹೆಂಗ ನಾವು ಗುರ್ತು ಹಿಡಿಬೇಕು ಅಂತ ಹೇಳಿದಾರ. ಸಂತ ದಿಸತಿ ನರದೇಹಿ ಪರಿತೆ ಜಾಣಿಜೆ ವಿದೇಹಿ. ಅವ್ರು ನೋಡ್ಲಿಕ್ಕೆ ನರದೇಹನೇ ಇರ್ತದ ಅವ್ರಿಗೆ. ಎಲ್ಲಾ ನಮ್ಮಂಗೆ ಇರ್ತಾರ, ಎಲ್ಲಾ ನಮ್ಮಂಗೆ ಊಟ ಮಾಡ್ತಾರ, ಎಲ್ಲಾ ಮಾಡ್ತಾರ. ಆದ್ರ ಅವರು ದೇಹಾಭಿಮಾನ ಅಂಬಂಥದ್ದು ಎಳ್ಳಷ್ಟು ಇರಂಗಿಲ್ಲ. ವಿದೇಹ ಸ್ಥಿತಿ ಒಳಗಿರ್ತಾರ ಸಂತರು, ವಿದೇಹ ಸ್ಥಿತಿ ಒಳಗಿರ್ತಾರ. ನಕಳೆ ಅಂತತೋ ಕೋಣಾಸಿ ನಸೆ ಅಭಿಮಾನ ತ್ಯಾಸಿ, ನಸೆ ದೇಹ ಅಭಿಮಾನ ತ್ಯಾಸಿ. ಇಲ್ಲೇನ್ ಹೇಳಿಗತ್ತಾರ ಮಹಾರಾಜ ಅಂದ್ರ, ಸಂತರ ಬಗ್ಗೆ ತಿಳ್ಕೊಂಬುದು ಸಾಧಾರಣ ಮನುಷ್ಯರಿಗೆ ಬಹಳ ಕಷ್ಟದ. ಅವ್ರನ್ನ ಸಾದಾ ಜನರನ್ನ ತಿಳ್ಕೊಂಡು ನಾವು ಅವ್ರ ಜೊತೆಗೆ ಹೆಂಗ್ ಬೇಕಂಗ ಮಾತಾಡೋದಾಗ್ಲಿ, ಅವ್ರನ್ನ ನಾವು ಗುರ್ತು ಹಿಡಿಲಾರ್ದಂಗ ಸಾಧಾರಣ ಮನುಷ್ಯನಂಗ ಅವ್ರ ಜೊತೆಗೆ ಇರ್ತೀವಿ. ಆದ್ರ ಅವರಿಗೆ ದೇಹಭಾನ ಅಂಬಂಥದ್ದಿರಂಗಿಲ್ಲ. ಸಂತ ರಾಜೇಂದ್ರ ದಾಸರು ಹೇಳ್ತಾರ ವೃಂದಾವನದವರು, ನಾವು ಎಂಥ ಪಾಪಗಳನ್ನ ಮಾಡಿರ್ಲಿ, ಅತಿ ಘೋರ ಪಾಪಗಳನ್ನ ಮಾಡಿದ್ರು ಆ ಪಾಪ ಪ್ರಾರಬ್ಧ ಅಂಬಂಥದ್ದೇನದ ಅದು ನಮಗ್ ತಪ್ಪಿದ್ದಲ್ಲ. ಆದ್ರ ಯಾರಿಗೆ ಸತ್ಪುರುಷರ ಭೇಟಿ ಆಗ್ತದ, ಯಾರಿಗೆ ಸಂತರ ಸಮಾಗಮದಲ್ಲಿ ಸಂತರನ್ನ ನೋಡಿ ಆನಂದ ಆಗ್ತದ, ವಿಶೇಷವಾಗಿ ಹೇಳ್ಬೇಕಂದ್ರ ಬುದ್ಧಿ ಪಶ್ಚಾತ್ತಾಪ ಆಗ್ತದ. ಬುದ್ಧಿಯೊಳಗ ಪಶ್ಚಾತ್ತಾಪ ಭಾವ ಬರ್ತದೆ. ಪಶ್ಚಾತ್ತಾಪ ಭಾವ ಬರ್ಲಿಲ್ಲ ಸತ್ಸಂಗದಲ್ಲಿ, ಸಂತರ ಸಹವಾಸದಲ್ಲಿ ಪಶ್ಚಾತ್ತಾಪ ಭಾವ ಬರ್ಲಿಲ್ಲ ಅಂದ್ರ ಆ ಜನ್ಮ ವ್ಯರ್ಥ. ಸಂತರ ಜೊತೆಗಿದ್ದಾಗ, ಭಕ್ತರ ಜೊತೆಗಿದ್ದಾಗ, ಸತ್ಪುರುಷರ ಜೊತೆಗಿದ್ದಾಗ, ಸದ್ಗುರುಗಳ ಜೊತೆಗಿದ್ದಾಗ ನಮಗ ಪಶ್ಚಾತ್ತಾಪ ಭಾವ ಬರಬೇಕು. ನಾವು ಅವರಿಗೆ ಸಾಧಾರಣ ಮನುಷ್ಯರಂತ ತಿಳ್ಕೊಂಡು ಅವ್ರ ಜೋಡಿಗೆ ಹೆಂಗ್ ಬೇಕಂಗ್ ಮಾತಾಡೋದು, ಹೆಂಗ್ ಬೇಕಂಗ ಅವ್ರನ್ನ ಏನಂತಂದ್ರ ಸರಳವಾಗಿ ಅವ್ರನ್ನ ತಗೊಂಬೋದು ಅಂತವೆಲ್ಲ ಮಾಡಿದ್ರ ಅದು ನಮಗ ದುಃಖಕ್ಕೆ ಕಾರಣ ಆಗ್ತದ. ಯಾಕಂದ್ರೆ ಅವರು ಸತ್ಪುರುಷರು ಆಗ್ಲೇ ಭಗವಂತನ ಸ್ವರೂಪಿಗಳೇ ಇರ್ತಾರ. ಭಗವಂತನ ಪ್ರತಿನಿಧಿಗಳಾಗಿ ಈ ಭೂಮಿ ಮೇಲೆ ಅವತಾರ ಮಾಡಿರ್ತಾರ. ಆದ್ರೆ ಕಾಣಿಸ್ಲಿಕ್ಕೆ ಸಾಧಾರಣ ಇರ್ತಾರ. ಯಾಕಪ್ಪ ನಮಗ ಪಶ್ಚಾತ್ತಾಪ ಭಾವ ಆಗ್ಬೇಕಂದ್ರ, ನಾವೇನ್ ಇದುವರೆಗೂ ನಮ್ಮ ಇಡೀ ಜೀವನದಾಗ ನಡ್ಕೊಂಡಿವಿ, ಯಾವ ರೀತಿ ನಾವು ಭಗವಂತನ ನಾಮಸ್ಮರಣೆಯಿಂದ ವಂಚಿತರಾಗಿದ್ವಿ, ಯಾವ ರೀತಿ ನಾವು ಎಂತಂದ್ರೆ ಭಕ್ತಿಯಿಂದ ದೂರ ಇದ್ವಿ,
ಯಾವ ರೀತಿ ನಾವು ಇದೇ ದೇಹ ಶಾಶ್ವತದ, ಇದೇ ಸತ್ಯದ ಅಂತ ತಿಳ್ಕೊಂಡು ದೇಹಾಭಿಮಾನದಿಂದ ಜೀವನ ಮಾಡ್ತಿದ್ವಿ, ಯಾವಾಗ ಸಂತರದ್ದು ಭೇಟಿ ಆಯ್ತು, ಯಾವಾಗ ನಮಗ ಅನಿಸ್ತು ಇದೆಲ್ಲ ಶಾಶ್ವತ ಇಲ್ಲ, ಯಾವುದರಿಂದ ನಾ ಬೆನ್ನು ಹತ್ತಿದ್ದೆ ಇಷ್ಟು ದಿವಸ ಅದು ನನಗ ಕೊನೆ ತನಕ ಉಳಿಯಂಗಿಲ್ಲ, ನಂದು ದೇಹನೇ ಶಾಶ್ವತ ಇಲ್ಲ, ನಾನೇ ನಾಶವಂತಿದ್ದೀನಿ ಎಂಬಂಥ ಸತ್ಯವನ್ನ ತಿಳಿಸ್ಕೊಡೋರು ಸಂತರು. ಯಾವ ಮನುಷ್ಯ ಜನ್ಮ ಜನ್ಮಾಂತರ ಒಂದು ಸತ್ಪುರುಷರ ಸಹವಾಸದಾಗಿರ್ತಾನ ಅವನಿಗೆ ಏನಾಗ್ತದಂತಂದ್ರೆ ಪಶ್ಚಾತ್ತಾಪ ಭಾವ ಆಗ್ತದ. ಸಂತರು ನೋಡಿದ ಕೂಡಲೇ ಕಣ್ಣಾಗ ನೀರ್ ಬರ್ತಾವ. ಅಯ್ಯೋ ನನ್ ಜನ್ಮ ವ್ಯರ್ಥ ಆಯ್ತಲ್ಲ, ಇನ್ಮೇಲಾದ್ರೂ ನಾ ಸುಧಾರಿಸ್ಕೋಬೇಕು, ಇನ್ಮೇಲಾದ್ರೂ ನಂದು ಅಹಂಕಾರ ಎಂಬಂತಾದ್ ಹೋಗ್ಬೇಕು, ಇನ್ಮೇಲಾದ್ರೂ ನನ್ನ ದೇಹ ಭಾವ ಶೂನ್ಯ ಆಗ್ಬೇಕು, ಇನ್ಮೇಲಾದ್ರೂ ನನ್ನ ಮನಸ್ಸು ಕಲ್ಪನಾತೀತ ಆಗ್ಬೇಕು. ನೋರೋ ಹೇ ಕಲ್ಪನಾ ಜಾವೋ ಹಂಪಣ ಸಂತ ಭಕ್ತ ಜನ ಸುಖೀರಾಹೋ. ಆ ಸಂತ ಜೊತೆಗೆ ಇರೋದೇ ಒಂದು ದೊಡ್ಡ ಭಾಗ್ಯ. ಎಂತೆಂತ ಪಾಪಿಷ್ಟ್ರು ಇರ್ತಾರ. ಚಿದಂಬರ ಮಹಾಸ್ವಾಮಿಗಳ ಅವತಾರ ಸಮಯದಲ್ಲಿ ಸಿದ್ಧಾಕೋಳಿ, ಹೀರಾನಾರಾಯಣ ಎಂತೆಂಥವ್ರನ್ನ ಮಹಾಸ್ವಾಮಿ ಹತ್ರ ಬಂದಾಗ ಅವರಿಗೆ ಆಶೀರ್ವಾದ ಮಾಡಿ ಸನ್ಮಾರ್ಗಕ್ಕೆ ಹಚ್ಚಿ ಅವ್ರನ್ನ ಮಹಾನ್ ಭಕ್ತರಾಗಿ ಮಾಡಿದ್ರು. ಆದ್ರೆ ಯಾಕೆ ಹಂಗ್ ಮಾಡಿದ್ರು ಮಹಾಸ್ವಾಮಿ? ಅವರಿಗೆ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು, ಸಂತ ಮಾತಾ ಬಿಠಾಬಾಯಿ ಅಂತವ್ರ ಮಹಾನ್ ಸಂತರ ಸಮಾಗಮ, ಅವರ ಸಂತರ ಸಹವಾಸ ಸಂಬಂಧ ಸಿಕ್ಕಿ. ಅದಕ್ಕೆ ಇಲ್ಲಿ ಮಹಾರಾಜ ಹೇಳಿಗತಾರ, ಸಂತ ದಿಸತಿ ನರದೇಹಿ ಪರೀತೆ ಜಾಣಿಜೆ ವಿದೇಹಿ. ಸಂತರು ಅಗ್ದಿ ಸಾಧಾರಣ ಕಾಣಿಸ್ತಾರ. ನಾವೇನ್ ಮಾಡ್ತೀವಿ ಅಂತಂದ್ರ ಸಂತರ ಮುಂದ ನಮ್ಮ ಬುದ್ಧಿ ಪ್ರದರ್ಶನ ಮಾಡ್ತೀವಿ, ಬರೀ ಅವ್ರ ಜೊತೆಗೆ ಟರ 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 ಮಾತಾಡ್ತೀವಿ. ಒಂದೇನಾದ್ರೂ ಆತ್ಮಜ್ಞಾನದ ವಿಷಯ ಆಗ್ಲಿ, ಒಂದು ಭಕ್ತಿ ಸಂಪ್ರದಾಯದ ಏನಾರ ವಿಷಯ ಆಗ್ಲಿ, ನಮಗೇನು ಜೀವನದೊಳಗೆ ನಮ್ಮ ಜೀವನದ ಮುಖ್ಯ ಉದ್ದೇಶ ಏನದ ಅದ್ರ ಬಗ್ಗೆ ಅವ್ರ ಜೊತೆಗೆ ನಾವು ವಿಚಾರ ಮಾಡಂಗಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸದ್ಗುರುಗಳು ಸಂತರ ಎದುರಿಗೆ ನಾವು ಮಾತಾಡಬಾರ್ದು. ಯಾಕಂದ್ರೆ ಅವ್ರು ಹೇಳೋದನ್ನ ಕೇಳಬೇಕು. ನಾವು ಮಾತು ಕಡಿಮೆ ಮಾಡಿದ್ರೆ ಅವ್ರೇನಾದ್ರೂ ಒಂದು ಎರಡು ಬೋಧಪರ ಉಪದೇಶ ಪರ ಎರಡು ಮಾತು ಹೇಳ್ತಾರ. ನಾವು ಬರೀ ಅವ್ರ ಜೊತೆಗೆ ಲೌಕಿಕ ಮಾತಾಡಿ ನಮ್ದು ಹೆಂಗದ್ರಿ, ನಮ್ಮ ಮನಿ ಹೆಂಗದ, ನಾ ಹಾಕೊಂಡಿದ್ ಡ್ರೆಸ್ ಹೆಂಗದ, ನಮ್ಮನ್ಯಾಗ ನೋಡ್ರಿ ಇವು ಲೈಟ್ ಎಲ್ಲಾ ಹಿಂಗ ಡೆಕೋರೇಷನ್ ಮಾಡೀವಿ, ನಾವು ಇದು ಬಣ್ಣ ನೋಡ್ರಿ ಎಷ್ಟು ಮ್ಯಾಚಿಂಗ್ ಅದ, ಇಂಥವೆಲ್ಲಾ ಮಾತಾಡ್ಕೋತ ಕೂತ್ರ ಅವ್ರೆಲ್ಲದಕ್ಕೂ ಹ್ಞೂ ಅನ್ಸ್ತಾರ. ಮತ್ತ ನಿಮ್ಗೆ ಅದ್ರೊಳಗ ಆಸಕ್ತಿ ಅಂತ ತಿಳ್ಕೊಂಡು ಅದೇ ಮಾತಾಡ್ತಾರ. ಅದಕ್ಕೆ ಇಲ್ಲಿ ಮಹಾರಾಜರು ಏನ್ ಹೇಳಿಗತ್ತಾರಂದ್ರ ಸಂತರು ಹಿಂಗ ಸಾಧಾರಣ ಕಾಣಿಸ್ತಾರ ಅಂತ ಹೇಳಿ ಅವ್ರನ್ನ ನೀವೇನಂತಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬೇಡ್ರಿ. ಯಾಕಂದ್ರ ಅವ್ರ ಹತ್ರ ತಿಳ್ಕೊಂಬದ್ ಬಹಳ ಇರ್ತದ. ಸಂತರ ಸದ್ಗುರುಗಳ ಜೊತೆಗೆ ನಾವೆಂದು ಲೌಕಿಕ ಮಾತಾಡಬಾರ್ದು. ಲೌಕಿಕ ಎಂಬಂತಹದ್ದು ಮಾತು ಬಂದ್ರು ನಾವು ಶಾಂತ ಆಗ್ಬಿಡ್ಬೇಕಲ್ಲ, ಮೂಕರಾಗ್ಬಿಡ್ಬೇಕು. ಇಲ್ಲ ಅವ್ರ ಜೊತೆಗೆ ಲೌಕಿಕ ಮಾತಾಡಿ ಅವ್ರ ಜೊತೆಗೆ ಏನಪ್ಪಾ ನಾವು ಇನ್ನೂ ಅದನ್ನ ಅದೇ ವಿಷಯದಾಗ ನಾವು ಮಾತಾಡಿದ್ವಿ ಅಂದ್ರೆ ನಮಗೇನು ಲಾಭ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ, ನಕಳೆ ಅಂತತೋ ಕೋಣಾಸಿ ನಸೆ ಕಾ ಅಭಿಮಾನ ತ್ಯಾಸಿ. ಅಂದ್ರೆ ಅವ್ರದ್ದು ಅಂತ್ಯ ಅಂಬಂತಹದ್ದು ಯಾರಿಗೂ ಗೊತ್ತಾಗಂಗಿಲ್ಲ. ಸಂತರು ಸಾಕ್ಷಾತ್ ಭಗವಂತನ ಪ್ರತಿನಿಧಿಗಳು ಇರ್ತಾರ. ಹಂಗಾಗಿ ಅವರಿಗೆ ಅಭಿಮಾನ ಇರಂಗಿಲ್ಲ, ಯಾವ ಅಭಿಮಾನ ಇರಂಗಿಲ್ಲ, ಯಾವುದ್ರದ್ದು ಅಭಿಮಾನ ಇರಂಗಿಲ್ಲ. ದೇಹಾಭಿಮಾನ ಇರಂಗಿಲ್ಲ, ಯಾವುದು ತಮ್ಮ ಕುಲ ಮತ ಆಗ್ಲಿ, ತಮ್ದೊಂದು ಏನೇ ಪ್ರಾಪರ್ಟಿ ಆಗ್ಲಿ, ಯಾವುದ್ರದ್ದು ಅವ್ರಿಗೆ ಅಭಿಮಾನ ಎಂಬಂತಹದ್ದು ಇರಂಗಿಲ್ಲ. ಹಂಗಾಗಿ ಅವ್ರನ್ನ ತಿಳ್ಕೊಂಬದ್ ಬಹಳ ಕಠಿಣ ಅದಂತ ಹೇಳಿಗತ್ತಾರ. ಅಭಿಮಾನೇ ವೀಣ ಜಾಣ ಸರ್ವಾಭೂತಿ ತೇ ಸಮಾನ. ಹಂಗಾಗಿ ಅವರು ಯಾವಾಗ ಮನುಷ್ಯಾಗ ಅಭಿಮಾನ ಎಂಬಂತದ್ದು ಹೋಗ್ಬಿಡ್ತದ, ಯಾವ್ದ್ರದ್ದು ಅಭಿಮಾನ ಇರ್ಲಾರ್ದಾಗ ಉಪಾಧಿ ರಹಿತ ಅವ ಆಗ್ತಾನ. ಸಂತ ಉಪಾಧಿ ರಹಿತ ಇರ್ತಾನ, ಅವನಿಗೆ ಎದುರದ್ದು ಅಂಡ್ ಅಟ್ಯಾಚ್ಮೆಂಟ್ ಇರಂಗಿಲ್ಲ. ಹಂಗಿದ್ದಾಗ ಅವನಿಗೆ ಏನಾಗ್ತದ, ಸಂತರಿಗೆ ಏನಾಗ್ತದ ಅಂದ್ರ ಎಲ್ಲ ಸಮಾನ ಕಾಣಿಸ್ತದೆ, ಇಡೀ ಜಗತ್ತು ಸಮಾನ ಕಾಣಿಸ್ತದೆ.
ಹಂಗಾಗಿ ಅವರಿಗೆ ನಾವು ಇಲ್ಲ ಅವರು ಸಮಾನ ಭಾವವನ್ನ ಅದನ್ನ ತಿಳ್ಕೋಬೇಕು ನಾವು. ಅಭಿಮಾನೇ ವೀಣ ಜಾಣ ಸರ್ವಾಭೂತಿ ತೇ ಸಮಾನ ದಾಸ್ಮಣೆ ಚಿದಂಬರ ವಿರ್ಲಾ ಅವಳ ಕೇತೋ ನರ. ಇಲ್ಲೇನ್ ಹೇಳಿಗತಾರ ರಾಜಾರಾಮ್ ಮಹಾರಾಜರಂದ್ರ ಸಂತರನ್ನ ತಿಳ್ಕೊಂಬೋದು ಏನಂತಂದ್ರ ಎಲ್ಲರಿಗೂ ಸಾಧ್ಯ ಇಲ್ಲ. ನೂರಾರು ಮಂದಿ ಇರ್ತಾರ ಸಂತರ ಜೊತೆಗೆ, ಆದ್ರ ಅವ್ರೊಳಗೆ ಯಾರೋ ಒಬ್ರು ಆ ಸಂತರನ್ನ ಗುರುತಿಡಿದು ಅವ್ರ ಜೊತೆಗೆ ಆ ಒಂದು ಭಗವತ್ ಭಾವದೊಳಗಿರ್ತಾರ, ಭಕ್ತಿ ಒಳಗಿರ್ತಾರ, ಪಶ್ಚಾತ್ತಾಪ ಭಾವನ ಅನುಭವ ಮಾಡಿ ಆನಂದ ಪಡ್ತಿರ್ತಾರ. ಇದಕ್ಕ ಹೇಳೋ ತಾತ್ಪರ್ಯ ಏನಂದ್ರೆ ಇಲ್ಲಿ ಏನ್ ಹೇಳಿಗತ್ತಾರಂದ್ರ ಸಂತರ ಜೊತೆಗೆ ನಾವು ಯಾವ ರೀತಿ ಇರ್ಬೇಕು ನೋಡ್ರಿ. ಏನಾಗ್ತದ, ಇಡೀ ದಿವ್ಸ ನಮ್ಗೆ ಯಾರ್ಯಾರೋ ಭೇಟಿ ಆಗ್ತಾರ, ಯಾರ್ಯಾರ ಜೋಡಿನೋ ಏನೇನೋ ಮಾತಾಡ್ತಿರ್ತೀವಿ, ಯಾವ್ದು ಉಪಯೋಗ ಇರ್ಲಾರ್ದು ಮಾತಾಡ್ತಿರ್ತೀವಿ. ಅದೇ ರೀತಿ ಸಂತರ ಜೊತೆಗೆ ವ್ಯವಹಾರ ಮಾಡ್ಬ್ಯಾಡ್ರಪ್ಪ ಅಂತ ಹೇಳಿಗತ್ತಾರ ರಾಜಾರಾಮ್. ಏನ್ ಹೇಳಿಗತ್ತಾರಂದ್ರ ಅವ್ರನ್ನ ನೀವು ತಿಳ್ಕೊಳ್ರಿ, ಅವರಿಂದ ನೀವ್ ಏನ್ ತಗೋಬೇಕು ಎಂಬಂತಹದ್ದು ನೀವು ವಿಚಾರ ಮಾಡ್ರಿ. ಚಿದಂಬರ ಕೃಪೆ ವೀಣ ನ ಮಿಳೆ ಸಂತ ಸಂಗ ಜಾಣ ಯಾಸಿ ಪಾಹಿಜೆ ಸುಕೃತ ಅನಂತ ಜನ್ಮೇಚೆ ಬಹುತ ತರೀಚ ಸಂತ ಸಂಗ ಮಿಳೆ ಭಾವ ವಿಶ್ವ ಯಾಚೆ ಬಳೆ ದಾಸ್ಮಣೆ ಚಿದಂಬರ ಸಂತ ಕೋಣೆ ವಿರುಳಾನರ. ನೋಡ್ರಿ, ಸಂತರ ಸಹವಾಸ ನಮ್ಗ ಹಂಗ ಸಿಕ್ಕಿರಂಗಿಲ್ಲ. ಹೆಂಗ ನಮ್ಗ ಆಜು ಬಾಜು ಜನರು ಸಿಗ್ತಾರ, ರೋಡ್ ಮೇಲೆ ಹೋಗ್ಬೇಕಾದ್ರೆ ಯಾರ್ಯಾರೋ ಸಿಗ್ತಾರ, ಹಂಗ ಬೈ ಚಾನ್ಸ್ ಸಿಗಂಗಿಲ್ಲ. ಯಾರ್ದು ಸುಕೃತ ಇರ್ತದೋ, ಯಾರಿಗೆ ಚಿದಂಬರ ಮಹಾಸ್ವಾಮಿ ಕೃಪಾ ಆಗಿರ್ತದ. ಮಹಾರಾಜರ ಅಭಂಗ ಹೇಳ್ತಾರ, ಚಿದಂಬರ ಜೇವಾ ಹೋಯ ಕೃಪಾವಂತ ಆದಿತ್ಯಾಸಿ ದೇತ ಸತ್ಸಂಗತಿ. ರಾಜೇಂದ್ರ ದಾಸ್ ಮಹಾರಾಜರು ಹೇಳ್ತಾರ ಏನಂದ್ರ ನಮ್ಮ ಅನಂತ ಜನ್ಮದ ಪಾಪ ಎಂಬಂತಹದ್ದೇನದ ಭಸ್ಮ ಆಗಿ ಪಶ್ಚಾತ್ತಾಪ ಭಾವ ಆಗಿ ಅಜಾಮೇಳನ್ ಕತಿ ನಾವೆಲ್ಲ ಕೇಳಿದ್ವಿ. ಮನೆಗೆ ಸಂತರು ಬಂದಿರ್ತಾರ, ಆ ಸಂತರ ಕೃಪಾ ದೃಷ್ಟಿಯಿಂದ ಅವನಿಗೇನು ಮಗ ಹುಟ್ಟಾನ, ನಾರಾಯಣ ನಾರಾಯಣ ಅಂತ ಹೇಳಿ ನಿರಂತರ ಆ ಮಗನ ಕರಿತಿರ್ತಾನ. ಅದ್ರೊಳಗ ಭಗವಂತನ ಸ್ಮರಣ ಆಗ್ತದ, ಅವನು ಭಗವಂತನ ಕೃಪಾ ಪಾತ್ರ ಆಗ್ತಾನ. ಸಂತರ ಮನೆಗೆ ಬಂದು ಹೋಗ್ಯಾರ. ಹಂಗಾಗಿ ಇಲ್ಲೇನ್ ಹೇಳಿರ್ತಾರಂದ್ರ ಸಂತರು ಸಿಗೋದು ಬಹಳ ದುರ್ಲಭ ಅದ. ಯಾವಾಗ ಅವ್ರ ಸಿಕ್ಕಾರ ಅವ್ರ ಜೊತೆಗೆ ಏನೋ ಒಂದ್ 15 ನಿಮಿಷ, ಅರ್ಧ ತಾಸು, ಒಂದ್ ದಿವ್ಸ ಸಹವಾಸ ಸಿಕ್ಕಾಗ ಸಂಪೂರ್ಣ ನಾವು ಅದು ಅವರಿಂದ ಫಲ ತಕ್ಕೋಬೇಕು, ಸಂಪೂರ್ಣ ಜ್ಞಾನ ಪಡ್ಕೋಬೇಕು. ಅವ್ರು ಹೆಂಗಿರ್ತಾರ ನೋಡ್ಬೇಕು, ಅವ್ರ ವಿಚಾರ ಹೆಂಗದ, ಅವ್ರು ಏನ್ ಹೇಳಿಗತ್ತಾರ, ಅದ್ರ ಹಿಂದಿಂದ ಏನು ತತ್ವ ಅದ, ಅವೆಲ್ಲ ನಾವು ಬಹಳ ಸ್ಟಡಿ ಮಾಡ್ಬೇಕಾಗ್ತದೆ. ಅವ್ರನ್ನ ಒಬ್ರು ಸಾದಾ ಮನುಷ್ಯ ಅಂತ ತಿಳ್ಕೊಂಡು ನಾವು ಹೆಂಗ್ ಬೇಕು ಹಂಗ ಮಾತಾಡಿದ್ರೆ ಲಾಸ್ ಯಾರ್ತದ, ನಷ್ಟ ಯಾರಿಗ ಆಗ್ತದ, ನಮಗ ಆಗ್ತದ. ಅವ್ರೇನ್ ಮಾಡ್ತಾರ, ಮುಂದೆ ಹೋಗ್ಬಿಡ್ತಾರ. ಅದಕ್ಕೆ ಇಲ್ಲಿ ಮಹಾರಾಜರು ಏನ್ ಹೇಳಿಗತ್ತಾರಂದ್ರ ಚಿದಂಬರ ಕೃಪಾ ಇಲ್ದ ನಮಿಳೆ ಸಂತ ಸಂಗ ಜಾಣ. ಚಿದಂಬರನ ಕೃಪಾ ಯಾರಿಗಾಗಿರ್ತದ ಅವರಿಗೆ ಸಂತರದ್ದು ಭೇಟಿ ಆಗ್ತದ, ಸಂತ ಸಹವಾಸ ಲಭ್ಯ ಆಗ್ತದ. ಯಾಸಿ ಪಾಹಿಜೆ ಸುಕೃತ ಅನಂತ ಜನ್ಮೇಚೆ ಬಹುತ. ಸಂತರ ಸಹವಾಸ ಸಿಗ್ಬೇಕಂತಂದ್ರ ಅನಂತ ಜನ್ಮದ ಸುಕೃತ ಬೇಕಂತ. ಅನಂತ ಜನ್ಮದ ಸುಕೃತದಿಂದ, ಆ ಭಗವಂತನ ಕೃಪಾದಿಂದ ನಮಗ್ ಸಂತರು ಸಿಕ್ಕಿರ್ತಾರ. ಅವ್ರ ಜೊತೆಗೆ ನಾವೇನಪ್ಪಾ ಅಂದ್ರೆ ಹಾಳ್ ಹರಟಿ ಮಾಡಿ ಅವ್ರನ್ನ ಹಂಗ ಟೈಮ್ ಪಾಸ್ ಮಾಡಿ ಅವ್ರ ಜೊತೆಗೆ ನಾವೇನಂತಂದ್ರ ಸಮಯ ವ್ಯರ್ಥ ಮಾಡಿದ್ರ ನಮ್ದ ನಷ್ಟದ ವಿನಃ ಬ್ಯಾರೆ ಯಾರಿಗೂ ಏನಾದ್ರದ್ದು ಎಫೆಕ್ಟ್ ಆಗಂಗಿಲ್ಲ. ಯಾಕಂದ್ರೆ ಅನಂತ ಜನ್ಮದ ಪುಣ್ಯದ ಸುಕೃತದಿಂದ ಅವ್ರು ಸಿಕ್ಕಿರ್ತಾರ. ಹಂಗಾಗಿ ಇಲ್ಲಿ ಮಹಾರಾಜ್ ಹೇಳಿಗತ್ತಾರ, ಅಗ್ದಿ ಭಾವದಿಂದ ನಿಶ್ಚಯದಿಂದ ತರೀಚ ಸಂತ ಸಂಗ ಮಿಳೆ ಭಾವ ನಿಶ್ಚಯಾಚೆ ಬಳೆ. ಯಾರಿಗೆ ಆ ಸಂತರ ಮೇಲೆ ಭಾವ ಇರ್ತದ, ಒಂದು ದೃಢ ನಂಬಿಕೆ ಇರ್ತದ, ದೃಢ ನಿಶ್ಚಯ ಇರ್ತದ, ಅಂಥವ್ರಿಗೆ ಸಂತ ಸಂಗಮ ಅದು ಸಿಕ್ಕಿರ್ತದ. ದಾಸ್ ಮಣೆ ಚಿದಂಬರ ಸಂತ ಕೋಣಿ ವಿರಳಾನರ. ಅವರು ಕೋಟಿಗೊಬ್ರು ಸಂತರು ಇರ್ತಾರ. ಅಂಥವ್ರು ಸಿಕ್ಕಾಗ, ಅಂಥವ್ರದ್ದು ಭೇಟಿ ಆದಾಗ, ಒಂದು ಸುವರ್ಣ ಅವಕಾಶ ನಮಗ ಅವ್ರ ಜೊತೆಗೆ ಟೈಮ್ ಕಳೀಲಿಕ್ಕೆ ಸಿಕ್ಕಾಗ ಅದ್ರದ್ದು ಸಂಪೂರ್ಣ ಲಾಭ ನಾವು ತಗೋಬೇಕು.
ರಾಜಾರಾಮ್ ಮಹಾರಾಜ್ ಅದೇ ಹೇಳ್ತಾರ, ಸಂತರ ಭೇಟಿ ಆದಾಗ, ಸಂತರ ಜೊತೆಗೆ ಅವ್ರನ್ನ ನೋಡಿದಾಗ ನಮಗ ಪಶ್ಚಾತ್ತಾಪ ಭಾವ ಆಗ್ಲಾರ್ದ ನಾವು ಅಹಂಕಾರಿಗಳಾಗಿ ಅವ್ರ ಜೊತೆಗಿದ್ರ ನಮ್ಗೇನು ಜ್ಞಾನ ಎಂಬಂತಹ ಪ್ರಾಪ್ತಿ ಆಗಂಗಿಲ್ಲ. ಮಹಾರಾಜ್ ವರ್ಣನ್ ಮಾಡಿದತಾರೆ ಏನಂತಂದ್ರ, ಸಂತ ಸಂಗಾಚ ಮಹಿಮಾ ದೂಜಿ ನಸೆ ತ್ಯಾ ಉಪಮಾ ಭಾಗ್ಯಾನಂತ ಜನ್ಮೀಚೆ ಸುಖ ಸಂತ ಸಂಗತಿಚೆ ಸಂತ ಸಂಗಾವೀಣ ಕದಾ ನ ಚುತೆ ದುಃಖತೆ ಆಪದಾ ಗಂಬರ ಕೃಪಾ ಕರಿ ದಾಸ ಸಂಗ ದೇತೋ ಹರಿ. ಇಲ್ಲೇನ್ ಹೇಳಿಗತ್ತಾರಂದ್ರ, ಸಂತ ಸಹವಾಸ ಅಂತ ಅದೇನದ ಅದ್ರದ್ದು ಮಹಿಮಾ ಹೆಂಗದಂದ್ರ, ನಾವು ಎಷ್ಟು ಎಲ್ಲೇ ಹೋಗ್ಲಿ, ಎಷ್ಟೇ ಏನಪ್ಪಾ ಅಂತಂದ್ರ ನಮ್ಮ ಮನಸ್ಸಿಗೆ ಆನಂದ ಪಟ್ಕೊಂಬಂತಹ ಒಂದು ಸ್ಥಳಗಳಿಗೆ ಹೋಗ್ಲಿ, ತೀರ್ಥಯಾತ್ರಾ ಮಾಡ್ಲಿ, ಎಲ್ಲೋ ನಾವೇನಪ್ಪಾ ಸೂಟಿ ಒಳಗೆ ಎಲ್ಲೋ ಆನಂದ ಆಗ್ತದ ಮನಸ್ಸು ಅಂತೇಳಿ ಎಲ್ಲಿ ಹೋಗ್ತೀವಿ, ಬಳಗದವ್ರ ಹತ್ರ ಹೋಗ್ತೀವಿ. ಎಷ್ಟೋ ಕಡೆ ಏನಾಗ್ತದ, ನಾವು ಬಳಗದವ್ರ ಹತ್ರ ಹೋಗ್ತೀವಿ, ಬೆಟ್ಟ ಹಾಕೊಳ್ಳೆ ಏನ್ ಅಗ್ದಿ ಇಷ್ಟು ಪ್ರೀತಿ ಅದ ಅಂತಃಕರಣ ಅದ ಅಂತೇಳಿ ಒಬ್ರಿಗೊಬ್ರು ಎಲ್ಲಾ ಏನಂತಂದ್ರ ಆಲಿಂಗನ್ ಮಾಡೋದು, ಅದು ಮಾಡೋದು ಎಲ್ಲಾ ಆಗ್ತದ. 1 ತಾಸ ಆಗ್ತದ, 2 ತಾಸ ಆಗ್ತದ. ಇನ್ನ ಸ್ವಲ್ಪ ಸಮಯದೊಳಗೆ ಅವಾಗ ಹಿಂದಕ್ ನೀ ಹಿಂಗ ಅಂದಿದ್ದಿ ಅಂತೇಳಿ ಏನಾರ ಒಂದ್ ನೆವ ಮಾಡಿ ಬಳಗದವ್ರ ಜೊತೆಗೆ ಜಗಳ ಮತ್ತ ಪ್ರಾರಂಭ. ಇವೆಲ್ಲ ಏನಂತಂದ್ರ ಶಾಶ್ವತ ಇಲ್ಲ. ಯಾವುದು ಏನಪ್ಪಾ ಅಂತಂದ್ರ ಉಪಮಾತೀತ ಅದ. ಎಲ್ಲಿ ನಮಗ ಒಂದು ನಿಜಾನಂದ ಸಿಗ್ತದ, ಎಲ್ಲಿ ಒಂದು ಮನಸ್ಸಿಗೆ ಆಹ್ಲಾದ ಮಂತಾದ ಸಿಗ್ತದ, ಆಹ್ಲಾದಕರವಾದ ಒಂದು ಮನಸ್ ಶಾಂತಿ ಸಿಗ್ತದ, ಅದು ಎಲ್ಲಪ್ಪ ಅಂತಂದ್ರ ಸಂತರ ಸಹವಾಸದೊಳಗ. ಯಾಕಂದ್ರ ಅವರು ಕೃಪಾವಂತರ ಇರ್ತಾರ. ಅವ್ರಿಗೇನಿರ್ತಪ್ಪ ಸಂತರದು ಮನಸ್ಸಿನಾಗ, ಎಲ್ಲರೂ ಉದ್ಧಾರ ಆಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು, ಎಲ್ಲರೂ ಸುಖವಾಗಿರ್ಬೇಕು. ಸಂತರನ್ನ ತುಕಾರಾಮ್ ಮಹಾರಾಜರು ನಿಜವಾದ ತಂದೆ ತಾಯಿ ಅಂತ ಹೋಲ್ತಾರ. ತುಮಿ ಸಂತ ಮಾಯ ಬಾಪ ಕೃಪಾವಂತ ಕಾಯ ಮ್ಯಾ ಪತಿತ ಕೀರ್ತಿ ವಾಣು ಅವತಾರ ತು ಮಹಾಧಾರಾಯ ಕಾರಣ ಉದ್ಧರಾಯ ಜನ ಮಹಾದೋಷಿ. ಸಂತರಿಗೆ ತಮ್ಮ ಸಂಸಾರ ಮದ್ದಾದಿರಂಗಿಲ್ರಿ. ಅವರೆಲ್ಲ ತಮ್ಮ ಸಂಸಾರ ಬರೇ ಹೆಸರಿಗೆ ಮಾಡ್ತಿರ್ತಾರ, ಮನಿ ಮಠ ಎಲ್ಲಾ ಬಿಟ್ಬಿಟ್ಟಿರ್ತಾರ. ಅವ್ರದ್ದು ಒಂದ್ ಇಚ್ಛಾ ಏನಂತಂದ್ರ ಆ ಭಗವನ್ ನಾಮ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಎಲ್ಲಾರು ಭಗವನ್ ನಾಮ ಸ್ಮರಣೆ ಮಾಡಿ ಉದ್ಧಾರ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹಂಗಾಗಿ ಆ ಸಂತರ ಒಂದು ನೆರಳು ನಮ್ಮ ಮ್ಯಾಲ ಬಿತ್ತಂತಂದ್ರ ಹೇಳ್ತಾರಲ್ಲ, ಅಭಂಗದೊಳಗ ಮಹಾರಾಜ್ ಹೇಳಿದ್ರು, ಜರಿ ಲಾಗತಿಲ್ಲ ಸಹಜವಾಗಿ ಆ ಸಂತರದ ಚರಣ ಧೂಳಿ ನಮ್ಗೇನಾದ್ರೂ ಬಡಿತಂದ್ರ, ಸಂತ ಚರಣಿ ಜಯ ರಜ ಜರಿ ಲಾಗತಿಲ್ಲ ಸಹಜ ಪಾಪೇ ಸಕುಳ ಪಡತಿ. ಅಂದ್ರೆ ನಮಗ್ ಪಾಪಗಳೆಲ್ಲ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗ್ತಾವ, ಸಂಚಿತ ಪ್ರಾರಬ್ಧ ಎಲ್ಲಾ ಭಸ್ಮ ಆಗ್ತಾವ ಆ ಸಂತರ ಸಹವಾಸದಲ್ಲಿ. ನಾವು ಆ ಸಂತರಾಗಿ ಅವರ ಒಂದು ಸ್ವರೂಪಿಗಳೇ ಆಗ್ತೀವಿ ಸಹವಾಸದೊಳಗೆ. ನಮ್ಮ ಬುದ್ಧಿ ಪಶ್ಚಾತ್ತಾಪ ಆಗ್ತದ. ಯಾಕೆ ಪಶ್ಚಾತ್ತಾಪ ಆಗ್ತದಂದ್ರ, ಅಯ್ಯೋ ಸಂತ ಮಹಾರಾಜರು ಹೆಂಗಿದ್ದಾರಲ್ಲ, ಎಷ್ಟು ಆನಂದದಿಂದಿದ್ದಾರ, ಎಷ್ಟು ಸಮಾಧಾನ ಇದ್ದಾರ, ಎಷ್ಟು ಮುಖದ ಮೇಲೆ ಒಂದು ಆನಂದ ಮಂತಾದ್ ಕಾಣಿಸ್ತದ, ಅವ್ರ ಮುಖದ ಮೇಲೆ ಎಷ್ಟು ಸಮಾಧಾನ ಕಾಣಿಸ್ತದ. ಏನ್ ಇದ್ರದ್ದು ಗುಟ್ಟದ? ನಾವು ನೋಡಿದ್ರೆ ನಿರಂತರ ಪ್ರತಿ ಕ್ಷಣ ಬರೇ ಚಿಂತಿ ಚಿಂತಿ ಚಿಂತಿ, ನನಗ್ ಹಿಂಗಾಯ್ತು, ನಾನ್ ಹಂಗ್ ಮಾಡಿದೆ, ಇದ್ರೊಳಗ ನಾವು ಮುಳುಗಿವಿ. ನಮ್ದು ಯಾವಾಗೇನಪ್ಪಾ ಸ್ವಾಮಿ ನಮ್ಗೆ ಯಾವಾಗ ಕೃಪಾ ಮಾಡ್ತಿದ್ವಿ, ನಮ್ದಿನ್ನು ಅದು ಆಗಿಲ್ಲ ಇದು ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಏನೇನೋ ಇಟ್ಕೊಂಡಿರ್ತೀವಿ ಲಿಸ್ಟ್. ಅವೆಲ್ಲವೂ ನಮ್ಗೇನಂತಂದ್ರ ಚಿಂತಿ ಒಳಗ ಭಸ್ಮ ಮಾಡ್ತಿರ್ತಾವ. ಅಂಥದ್ದು ನಾನು ಮಾಡಿದೆ, ನಾನ್ ಕೊಟ್ಟೆ, ನಾನು ನಿಮಗ್ ಸಹಾಯ ಮಾಡಿದೆ, ನನ್ನಿಂದ ಇದು ಎಲ್ಲ ಆಯ್ತು, ನಾನು ಅವನಿಗೆ ಹೇಳ್ಕೊಟ್ಟಿದ್ದೆ. ಇವೆಲ್ಲ ಏನಂತಂದ್ರ ನೀನ್ ಯಾರಪ್ಪ ಹೇಳ್ಕೊಡವ? ನಿನಗ್ ಜನ್ಮ ಕೊಟ್ಟವನ ಯಾರು? ನಿನಗ್ ಜನ್ಮ ಕೊಟ್ಟ ಮೇಲೆ ನಿನಗ ಅನ್ನದ ವ್ಯವಸ್ಥೆ ಮಾಡಿದವ ಯಾರು? ನಿನ್ನ ಮರಣಕ್ಕ ಕಾರಣ ಯಾರು? ಈ ಅನಂತ ಕೋಟಿ ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡಿದವನೇ ನಾನನ್ವಲ್ಲ. ಅನಂತ ಕೋಟಿ ಚಿದಂಬರ ರಾಯ ಬ್ರಹ್ಮಾಂಡ ನಾಯಕ, ಅನಂತ ಕೋಟಿ ಬ್ರಹ್ಮಾಂಡ ನಿರ್ಮಾಣ ಮಾಡಿದವ ಏನನ್ಲಿಗತ್ತಾನ? ಕೂತ್ರ ನಿಂತ್ರ ನಾ ಬಡ ಬ್ರಾಹ್ಮಣ ಇದ್ದೀನಪ್ಪ, ನನ್ನಿಂದ ಏನು ಆಗಂಗಿಲ್ಲ, ನಾ ಭಿಕ್ಷಾ ಬೇಡಿ ಜೀವನ ಸಾಗಿಸ್ಲಿಗತ್ತೀನಿ,
ದಯಮಾಡಿ ಬರ್ರಿ, ಬಂದಿಲ್ಲಿ ಪ್ರಸಾದ್ ತಗೊಂಡು ಹೋಗ್ರಿ. ಆ ಯಜ್ಞೇಶ್ವರ ಸಮರ್ಥ ಇದ್ದಾನ, ನಿಮ್ಗೆಲ್ಲಾ ಒಳ್ಳೇದಾಗ್ತದ, ಸಮಾಧಾನದಿಂದಿರ್ರಿ. ಹೆಂಗಿದ್ರು ಮಹಾಸ್ವಾಮಿ? ಅವ್ರು ನಿಜವಾಗ್ಲೂ ಭಗವಂತ ಕಡಿಮೆ, ಸಂತರಾಗಿ ಜಾಸ್ತಿ ಇದ್ರು. ಯಾವಾಗ್ಲೂ ಜನರ ಮೇಲೆ ಕೃಪಾದೃಷ್ಟಿ, ಯಾವಾಗ್ಲೂ ಏನಂತಂದ್ರೆ ಒಂದು ಆನಂದ ಸಮಾಧಾನ ವಾತಾವರಣ ಚಿದಂಬರ ಸ್ವಾಮಿಗಳದು. ರಾಜಾರಾಮ್ ಮಹಾರಾಜರು ವರ್ಣನ್ ಮಾಡ್ತಾರೆ ಏನಂತಂದ್ರೆ, ಕೃಪಾ ದೃಷ್ಟಿ ಪಾಹೆ ಗಂಭೀರ ಬೋಲಣೆ, ಸಮಾಧಾನ ಬಾಣೆ ಐಕತಾತಿ, ತಾವಳೆ ಸ್ವರೂಪ ಉಭೆ ಹೋ ಅಂಗಣಿ. ಸಂತರು ಹೆಂಗಿರ್ತಾರ, ಸತ್ಪುರುಷರು ಹೆಂಗಿರ್ತಾರ, ಸದ್ಗುರುಗಳು ಹೆಂಗಿರ್ತಾರ, ಅವ್ರ ಜೊತೆಗೆ ನಾವು ಯಾವ ರೀತಿ ಇರ್ಬೇಕು, ಅವರಿಂದ ನಾವು ಒಂದು ತಾಸು ಅವ್ರಿಗೆ ಅವ್ರ ಜೊತೆಗೆ ಇರ್ಲಿಕ್ಕೆ ಸಿಕ್ತಂದ್ರ ಒಂದು ತಾಸು ಎಷ್ಟು ಲಾಭ ನಾವು ಪಡ್ಕೋಬೇಕು ಎಂಬಂತಹದ್ದು ಮಹತ್ವದಂತ ಇಲ್ಲಿ ಹೇಳಿಗತ್ತಾರ. ಹಂಗಾಗಿ ಇಲ್ಲಿ ಏನ್ ಹೇಳಿಗತ್ತಾರ ಮಹಾರಾಜರಂದ್ರ, ಈ ಸಂತ ಸಂಘದ ಮಹಿಮಾ ಏನದ ಉಪಮಾತೀತ ಅದ, ಜಗತ್ನಾಗ ಮತ್ ಸಿಗಂಗಿಲ್ಲ. ದುಜಿ ನಸೇತ್ಯ ಉಪಮಾ, ಭಾಗ್ಯ ಅನಂತ ಜನ್ಮೀಚೆ, ಸುಖ ಸಂತ ಸಂಗತಿಚೆ. ಅನಂತ ಜನ್ಮದ ಭಾಗ್ಯ ಇರ್ತದಲ್ಲ, ಅವ್ರಿಗೆ ಮಾತ್ರ ಸಂತ ಸಂಘದ ಸುಖ ಅಂಬಂತ ಗೊತ್ತಾಗ. ಎಷ್ಟೋ ಮಂದಿ ಹೋಗ್ತಾರ, ಸಂತ ಸಮಾಗಮಕ್ಕೆ ಹೋಗ್ತಾರ, ಸಂತರ ಸಪ್ತಾಕ್ ಹೋಗ್ತಾರ, ಸೋಳಾಕ್ ಹೋಗ್ತಾರ, ವಿಠಾಬಾಯಿ ಜಯಂತಿಗೆ ಬರ್ತಾರ, ಅಲ್ಲಿ ಹೋಗ್ತಾರ, ಇಲ್ಲಿ ಹೋಗ್ತಾರ. ಆದ್ರ ಆ ಏನ್ ಸಂತರ ಸಹವಾಸದ ನಿಜ ಸುಖ ಅಂಬಂತಹದೇನ್ ಪಡ್ಕೋಬೇಕು, ಅದ್ರ ಕಡೆ ಲಕ್ಷಣೇ ಇರಂಗಿಲ್ಲ. ಬರೇ ಅಡ್ಗಿ ಭಾಳ ಚಲೋ ಆಗಿತ್ರಿ, ಅವ ಭಾಳ ಚಲೋ ಇದ್ದ, ಅವ ಒಳ್ಳೆ ಆಯ್ತು, ಅದು ಚಲೋ ಆಯ್ತು, ಡೆಕೋರೇಷನ್ ಆಗಿತ್ತು, ಇವೆಲ್ಲಾ ಮಾತಾಡ್ಬ್ಯಾಡ್ರಿ ಅನ್ನಂಗಿಲ್ಲ. ಆದ್ರ ಮೂಲ ಯಾವ್ದಕ್ ಬಂದೀವಿ ಅದನ್ ಮರಿಬ್ಯಾಡ್ರಿ. ಅದನ್ನ ಇಲ್ಲಿ ಹೇಳಿಗತ್ತಾರ ಮಹಾರಾಜರು. ಅನಂತ ಜನ್ಮದ ಭಾಗ್ಯದಿಂದ ಸಿಕ್ಕಿರ್ತದ. ಹಂಗಾಗಿ ಅಲ್ಲಿ ಏನ್ ಸಂತರ ಹತ್ರ ಕಲಿಯೋದಿರ್ತದ. ಸಂತ ಸಂಗಾವೀಣ ಕದಾ ನ ಚುಕೆ ದುಃಖತೆ ಆಪದ, ಚಿದಂಬರ ಕೃಪಾ ಕರಿ ದಾಸ ಸಂಗದೇತೋ ಹರಿ. ಮಹಾಸ್ವಾಮಿ ಏನ್ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರು, ಆ ಚಿದಂಬರನ ಕೃಪಾದಿಂದ ನಮಗೇನಂತಂದ್ರ ಆ ಸತ್ಸಂಗ ಅಂತ ಪ್ರಾಪ್ತಿ ಆಗ್ತದ. ಅದರದ್ದು ಪರಿಪೂರ್ಣ ಲಾಭ ಅಂತ ನಾವು ತಗೋಬೇಕು. ಯಾವಾಗ ನಮ್ಗೆ ಯಾರೇ ಗುರು ಬಂಧುಗಳು, ಸದ್ಗುರುಗಳು, ಸತ್ಪುರುಷರು, ಸಂತರು ಸಿಕ್ಕಾಗ ಅವ್ರ ಜೊತೆಗೆ ನಾ ಹೇಳೋದೇನಂತಂದ್ರ, ಸಂತರ ಜೊತೆಗೆ ಇರ್ಲಾರ್ದಾಗ ಹಂಗ ಹರಟಿ ಹೊಡಿಬೇಕು, ನಾವು ಟಿವಿ ಸೀರಿಯಲ್ ನೋಡ್ಬೇಕು, ಹಂಗಲ್ಲ. ನಿರಂತರ ನಾವು ನಾಮಸ್ಮರಣೆ ಒಳಗಬೇಕು, ನಿರಂತರ ಚಿಂತನೆ ನಡೀತಿರ್ಬೇಕು, ನಿರಂತರ ನಾವು ಯಾವ ರೀತಿ ಇರ್ಬೇಕು, ಯಾವ ರೀತಿ ಇದ್ರೆ ನಮ್ಮ ಭಗವಂತಗ್ ನಾವು ಪ್ರೀತಿ ಪಾತ್ರ ಆಗ್ತೀವಿ, ನಮ್ಮ ನಾಮಸ್ಮರಣೆ ಭಗವಂತಗ್ ಮುಟ್ಟಬೇಕು. ಇವತ್ತಿನ ರಾಜೇಂದ್ರ ದಾಸ್ ಜಿ ಮಹಾರಾಜ್ ಹೇಳ್ತಾರ ಏನಂತಂದ್ರ, ಇಬ್ರು ಬ್ರಾಹ್ಮಣರಿದ್ರು, ಅವ್ರು ಮಾಡಿದಂತ ಪಾಪ ಹೆಂಗಿದ್ವು ಅಂತಂದ್ರ, ಕೋಟಿ ಕೋಟಿ ಅಜಾಮಿಳನ್ನ ಅಲ್ಲಿ ಕೂಡ್ಸಿಟ್ರು ಅಷ್ಟು ಸಮಾನ ಇದ್ದಿದ್ದಿಲ್ಲ, ಅಷ್ಟು ಪಾಪ ಮಾಡಿದ್ರು. ಆದ್ರೆ ಯಾವಾಗ ಅವರಿಗೆ ಸಂತರದ ಭೇಟಿ ಆಯ್ತು, ಯಾವಾಗ ಅವರಿಗೆ ಸತ್ಪುರುಷರ ದರ್ಶನ ಆಯ್ತು, ಬುದ್ಧಿ ಪಶ್ಚಾತ್ತಾಪ ಆಯ್ತು. ಅಯ್ಯೋ ಚಿದಂಬರ, ಏನ್ ಮಾಡ್ಬಿಟ್ವಿ, ನಮ್ಮ ಇಡೀ ಜೀವನ ವ್ಯರ್ಥ ಆಯ್ತು. ಎಷ್ಟು ಆನಂದದ ಈ ಭಗವತ್ ಚಿಂತನದಾಗ, ಎಷ್ಟು ಆನಂದದ ಈ ಭಗವಂತ ನಾಮಸ್ಮರಣೆ ಒಳಗ, ಎಷ್ಟು ಆನಂದದ ಈ ಸಂತ ಸಹವಾಸದಾಗ, ಎಷ್ಟು ಆನಂದದ ಈ ಸತ್ಸಂಗದೊಳಗ ನಮ್ಮನ್ನಾವೇ ಮರ್ತು ಬಿಡ್ತೀವಿ. ಆನಂದದಿಂದ ನಾನು ಎಂಬ ಭಾವವನ್ನು ಶೂನ್ಯ ಮಾಡಿ ಅಲ್ಲೇನಂತಂದ್ರ ಸಂತರ ಸೇವಾ ಮಾಡುವಂತಹ ಒಂದು ಅವಕಾಶ ಸಿಗ್ತದ ಎಂಬಂತಹ ಒಂದೇನ್ ಅವ್ರಿಗೆ ಅನುಭವ ಆಗ್ತದ. ಬಂದವ್ರಿಗೆಲ್ಲರಿಗೂ ಬಹಳ ದೀನತಾಯಿಂದ ಕೇಳ್ತಿದ್ರಂತ. ಏನಂತ ಕೇಳ್ತಿದ್ರು, ನಿಮ್ಮ ಕೃಪಾದಿಂದ ನಮಗ ಕೃಷ್ಣ ಪ್ರೇಮ, ನಮಗ ಆ ಚಿದಂಬರನ ಮೇಲೆ ಪ್ರೇಮ ಬರುವಂಗ ಆಶೀರ್ವಾದ ಮಾಡ್ರಿ. ಎಷ್ಟು ದೀನತಾದಿಂದ ಕೇಳ್ತಿದ್ರಂದ್ರ, ಬಂದ ಸಂತರೆಲ್ಲ ಅವರ ಹೃದಯ ಕರಿಗಿ ಅವರಿಬ್ರು ಬ್ರಾಹ್ಮಣರು ಏನ್ ಪಾಪ ಮಾಡಿದ್ರು ಅವರಿಗೆ ಆಶೀರ್ವಾದ ಮಾಡ್ತಿದ್ರು. ಆ ಆಶೀರ್ವಾದ ಯಾವ ಮಟ್ಟಕ್ಕ ಸಂತರ ಆಶೀರ್ವಾದ ಮಹಿಮಾ ಹೆಂಗಿರ್ತದಂದ್ರ, ಅವರಿಬ್ರು ಬ್ರಾಹ್ಮಣರು ಮಾಡಿದ ಆ ಸಂತ ಸಹವಾಸ, ಸಂತ ಕೃಪಾದಿಂದ ಎಲ್ಲಾ ಪಾಪ ಶೂನ್ಯ ಆಗ್ಬಿಟ್ರು. ಆದ್ರ ಮಹಾರಾಜ್ ಹೇಳ್ತಾರ ಮುಂದ, ಆದ್ರೂ ಕೆಲವು ಜನ ಇರ್ತಾರ ನೋಡ್ರಿ, ಅವ ಮೊದ್ಲ ಹಿಂಗ್ ಮಾಡಿದ್ದ, ಅವಂದ್ ಹಿಂಗದ ಹಿಸ್ಟ್ರಿ ಅಂತ ಹೇಳಿ ಅವ್ರು ಮಾಡಿದ ಪಾಪಗಳನ್ನ ಚಿಂತನೆ ಮಾಡ್ತಿದ್ರು.
ಅಂದ್ರೆ ಅವಾಗ ಮೊಬೈಲ್ ಏನಿದ್ದಿಲ್ಲ ಬಿಡ್ರಿ, ಹಂಗ ಕಟ್ಟಿ ಕೂತ್ ಮಾತಾಡ್ತಿದ್ರು. ಈಗ ಮೊಬೈಲ್ ಅವ, ಹಂಗಾಗಿ ಆರಾಮ್ ನಾವು ಮನೆಗೆ ಹೋದ್ಮೇಲೆ ಎಷ್ಟೋ ತರ ಮಾತಾಡ್ಬೋದು ಬೇರೆಯವ್ರ ಬಗ್ಗೆ. ಬೇರೆಯವ್ರಿಗೆ ಗೊತ್ತೂ ಹಂಗಲ್ಲ ನಾವು ಮೊಬೈಲ್ನಾಗ ಮಾತಾಡಿದ್ರೆ. ಆದ್ರ ಮಹಾರಾಜರು ಹೇಳಿಗತ್ತಾರ, ಅವ್ರಾಗ್ಲೇ ಇಷ್ಟು ಮಹಾನ್ ಸಂತರಾಗ್ಬಿಟ್ಟಿದ್ರು ಇಬ್ರು. ಎಷ್ಟೋ ಪಾಪಗಳನ್ನ ಮಾಡಿದಂಥವ್ರು ಮಹಾನ್ ಮಹಾನ್ ಸಂತರ ಸಹವಾಸದಿಂದ, ಸಂತರ ಆಶೀರ್ವಾದದಿಂದ ಆಗ್ಲೇ ಕೃಷ್ಣ ಪರಮಾತ್ಮ ಭಗವಂತ ಚಿದಂಬರದ ಸಂಪೂರ್ಣ ಆಶೀರ್ವಾದ ಅವ್ರಿಗೆ ಪ್ರಾಪ್ತಿ ಆಗಿದೆ. ನೋಡ್ರಿ, ಯಾರು ಸಂಪೂರ್ಣವಾಗಿ ಚಿದಂಬರನ ಆಶೀರ್ವಾದ ಪ್ರಾಪ್ತಿ ಮಾಡ್ಕೊಂಡಿರ್ತಾರ, ಅವ್ರು ಮಾಡಿದಂತಹ ಯಾವ ಹಳೆ ಕರ್ಮಗಳನ್ನ ನಾವು ಚಿಂತನೆ ಮಾಡೋದು, ಡಿಸ್ಕಸ್ ಮಾಡೋದು ಮಾಡಿದ್ರ ಕೃಷ್ಣ ಪ್ರೇಮದಿಂದ ನಾವು ವಂಚಿತರಾಗ್ತೀವಿ ಅಂತ ಹೇಳ್ಯಾರ ಮಹಾರಾಜ. ಏನ್ ಹೇಳ್ತಾರ? ಮಾಡಿದವರ ಪಾಪ ಆಡಿದವ್ರ ಬಾಯಿ ಅಂತ ಹೇಳಿ ಆ ಕೃಷ್ಣ ಪರಮಾತ್ಮ ನಮ್ಮನ್ನ ಪ್ರೀತಿ ಮಾಡೋದು ಬಿಟ್ಟು ಬಿಡ್ತಾನ, ನಮ್ಮನ್ನ ತನ್ನ ಲಿಸ್ಟ್ನಾಗಿನ್ ತೆಗೆದು ಹಾಕ್ಬಿಡ್ತಾನ. ನಾವು ಏನ್ ಎಷ್ಟು ಜಿಗದಾಡಿ ಕೆಲಸ ಮಾಡಿ ಏನ್ ಬೇಕಾದ್ ಮಾಡಿದ್ರು, ಮೂರನೇದವ್ರು ಪಾಪಗಳನ್ನ ನಾವೇನಾದ್ರೂ ಚಿಂತನೆ ಮಾಡೋದಾಗ್ಲಿ ಇದು ಮಾಡಿದ್ರ ಅದು ಏನಾಗ್ತದ? ಅವ್ರ ಪಾಪ ಎಲ್ಲ ನಮಗ್ ಟ್ರಾನ್ಸ್ಫರ್ ಆಗ್ತದೆ. ಎಂಥ ಮಹಾನ್ ಪಾಪ ಮಾಡಿದಂಥವ್ರಾದ್ರೂ ಸತ್ಪುರುಷರ ಸಹವಾಸದೊಳಗ ಹೆಂಗ ಅವ್ರ ಪಾಪ ಎಲ್ಲ ಭಸ್ಮ ಆಗ್ತದಂಬಂತ ಮಾತು ರಾಜೇಂದ್ರ ದಾಸ್ ಮಹಾರಾಜರು ಹೇಳಿದ್ರು. ಅದನ್ನ ಇಲ್ಲೇ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರೆ. ಏನಂತಂದ್ರ, ಭಾಗ್ಯ ಅನಂತ ಜನ್ಮಿಚೆ ಸುಖ ಸಂತ ಸಂಗತಿಚೆ. ಅನಂತ ಜನ್ಮದ ಭಾಗ್ಯ ಇದ್ದವ್ರಿಗೆ ಮಾತ್ರ ಸಂತರು ಸಿಕ್ತಾರ. ಅಂತ ಸಂತ ಸಹವಾಸವನ್ನ ಕಳ್ಕೋಬ್ಯಾಡ್ರಿ. ಯಾಕಂದ್ರ ಜಗತ್ತಿನ ಉದ್ದೇಶ, ನಮ್ ಜನ್ಮದ ಮನುಷ್ಯ ಜನ್ಮದ ಉದ್ದೇಶ ಏನದಪ್ಪ? ಮೂಲ ಉದ್ದೇಶ ಏನದ ನಮ್ಮ ಮನುಷ್ಯ ಜನ್ಮದ್ದು? ಭಗವತ್ ಪ್ರಾಪ್ತಿ ಅದ, ನಾಮಸ್ಮರಣೆ ಅದ, ನಿಜಾನಂದ ಅದ, ಭಕ್ತಿ ಅದ, ಪ್ರೇಮ ಅದ, ನಿಜ ಸುಖ ಅದ. ಇದೆಲ್ಲ ನಮಗ ಸಂತವಾಣಿಯಲ್ಲಿ ಸಿಗ್ತದ, ಅಭಂಗವಾಣಿಯಲ್ಲಿ ಸಿಗ್ತದ. ಇದಕ್ಕಿಂತ ಸಂತವಾಣಿ ಏನದ? ಇದು ಸಾಕ್ಷಾತ್ ವೇದಾಂತ ಅದ. ವೇದವನ್ನ ವ್ಯಾಸ ಮಹರ್ಷಿಗಳು ಅದನ್ನ ಏನಂತಂದ್ರ ಮುಂದಿನ ವೇದಾಂತ ಆಯ್ತು. ವೇದ ಹೋಗಿ ಏನಾಯ್ತು? ವೇದಾಂತ ಆಯ್ತು. ವೇದಾಂತ ಅಂದ್ರೆ ಏನು? ವೇದಗಳನ್ನ ಚಿಂತನೆ ಮಾಡುವಂತ ಏನು ಗದ್ಯಗಳವ ಅವನ್ನ ವೇದಾಂತ ಅಂತಾರ, ಅವನ್ನ ಉಪನಿಷದ್ ಅಂತಾರ. ವೇದಗಳನ್ನ ಚಿಂತನೆ ಮಾಡಿದ್ದು ಉಪನಿಷತ್. ಉಪನಿಷತ್ಗಳು ಅರ್ಥ ಆಗಂಗಿಲ್ಲ ಸಾಮಾನ್ಯ ಜನರಿಗೆ ಅಂತ ಹೇಳಿ ಅವನೇನ್ ಮಾಡಿದ್ರು? ಮುಂದ ಪುರಾಣಗಳು ಮಾಡಿದ್ರು. ಪುರಾಣಗಳೇನು ಅರ್ಥ ಆಗಂಗಿಲ್ಲ ಅಂತ ಹೇಳಿ ಮುಂದ ಸರಳ ಭಾಷೆಯಲ್ಲಿ ಗೊತ್ತಾಗ್ಲಿ ಅಂತ ಹೇಳಿ ಇವೆಲ್ಲ ಸಂತರ ಅವತಾರ ಆಯ್ತು. ಅಭಂಗಗಳು, ಪದ್ಯಗಳು, ಪದಗಳು ಇವೆಲ್ಲ ಎಂತಂದ್ರ ವೇದ ಶಾಸ್ತ್ರ ಪುರಾಣಾದಿಗಳೆಲ್ಲವನ್ನು ಸರಳ ಭಾಷಾದಾಗ ಅರ್ಥ ಆಗ್ಲಿ ಅಂತ ಹೇಳಿಪ್ಪ ಅಭಂಗವಾಣಿ ಎಂಬಂತಹದಾಗ್ಯದ. ಈ ಅಭಂಗವಾಣಿಯಲ್ಲಿ ಅನಂತ ಕೋಟಿ ಜನ್ಮದ್ದು, ಅನಂತ ಕೋಟಿ ಬ್ರಹ್ಮಾಂಡದ್ದು ಎಲ್ಲಾ ತತ್ವಗಳ ಎಲ್ಲಾ ಜ್ಞಾನ ಅಡಿಗೆದ ಇದ್ರೊಳಗೆ. ಅಭಂಗಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸ್ವತಃ ಚಿದಂಬರ ಮಹಾಸ್ವಾಮಿಗಳು ಹೇಳಿದ್ ಮಾತದ, ಅಭಂಗ ಮಣಾವೆ ಭಜನ ಕರಾವೆ ಐಸೆ ಸ್ವಾಮಿ ರಾಯ ಸಾಂಗತಲೆ. ಮಹಾಸ್ವಾಮಿ ಹೇಳಿದ್ದದ, ರಾಜಾರಾಮ್ ಮಹಾರಾಜರ ಅಭಂಗ ಹೋದ್ರಪ್ಪ ನಿಮ್ಮ ಜೀವನದಲ್ಲಿ ಇದ್ದಂತಹ ಎಲ್ಲಾ ಕಷ್ಟಗಳಿಗೆ ಅಲ್ಲೇ ನಿಮಗ ಉತ್ತರ ಸಿಗ್ತದ. ನಿರಂತರ ಅಭಂಗ ಅಭ್ಯಾಸ ಮಾಡೋದ್ರಿಂದ ನಮಗೆ ಸಮಾಧಾನ ಆಗ್ತದ, ನಮಗ ಆನಂದ ಭಾಷ್ಪಗಳು ಬರ್ತಾವ, ಪಶ್ಚಾತ್ತಾಪ ಭಾವ ಆಗ್ತದ. ಹಂಗಾಗಿ ಸಂತರ ಸಹವಾಸ ಬಹಳ ದೊಡ್ಡದದ. ಇಲ್ಲೇನ್ ಹೇಳಿಗತಾರಂದ್ರ, ಸಂತ ಸಂಗಾವೀಣ ಕದಾ ನ ಚುಕೆ ದುಃಖತೆ ಆಪದ ಚಿದಂಬರ ಕೃಪಾಕರಿ ದಾಸ ಸಂಗ ದೇತೋ ಹರಿ. ಅಂದ್ರೆ ಸಂತ ಸಂಘ ನಾವು ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಜೀವನದ ದುಃಖಗಳೆಲ್ಲ ಆಪದಗಳೆಲ್ಲ ಎಂದೆಂದೂ ಕಡಿಮೆ ಆಗಂಗಿಲ್ಲ. ನಾವೇನ ದೊಡ್ಡ ಬಂಗ್ಲಾ ಮಾಡ್ಕೊಂಡಿರ್ಬೋದು, ಕಾರ್ ಮಾಡಿರ್ಬೋದು, 2 ಮನಿ 3 ಮನಿ 4 ಕಾರು, ಅದು ಏನ್ ಬೇಕಾದ್ದು ಮಾಡಿದ್ರು ಈ ದುಃಖ ಅನ್ನಂತದೇನದರಿ ಅದು ನಮ್ಮ ಆಸ್ತಿಗೆ ಸಂಬಂಧ ಇಲ್ಲ. ಚೋಪ್ರಿ ಒಳಗಿದ್ದವ್ರು ದುಃಖಿ ಇರ್ತಾರಂತ ಅನ್ಕೋಬ್ಯಾಡ್ರಿ. ಏನಂದ್ರ ಸೋಫಾ ದೊಡ್ಡ ದೊಡ್ಡ ಪಲಂಗ ಮ್ಯಾಲ ಮಲ್ಕೊಂಬೋರು ಸುಖಿ ಇರ್ತಾರಂತ ತಿಳ್ಕೊಬ್ಯಾಡ್ರಿ. ಇದೇನದ ವೆಲ್ತ್ ಅದಲ್ಲ, ಇದೇನ ಆಸ್ತಿ ಅದ ನಮ್ದು. ಆಸ್ತಿಗೆ ಮತ್ತು ಆನಂದಕ್ಕೆ ಏನು ಸಂಬಂಧ ಇಲ್ಲ. ಹೆಲ್ತ್, ವೆಲ್ತ್ ಅದ ಇದು ಹ್ಯಾಪಿನೆಸ್ ಏನದ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ವೆಲ್ತ್. ಎಲ್ಲಾ ಶ್ರೀಮಂತರು ಹ್ಯಾಪಿ ಇದ್ದಾರ, ಸಮಾಧಾನ ಇದ್ದಾರ ಅಂತ ತಿಳ್ಕೊಬ್ಯಾಡ್ರಿ. ಎಲ್ಲಾ ಬಡವರು ದುಃಖಿಗಳಿದ್ದಾರಂತ ತಿಳ್ಕೊಬ್ಯಾಡ್ರಿ. ಯಾರಪ್ಪ ನಿಜವಾದ ಸುಖವನ್ನ ಅನುಭವಿಸೋರು ಯಾರಂತಂದ್ರ ನಿರಂತರ ಸತ್ಸಂಗದಲ್ಲಿ ಬರೋರು, ನಿರಂತರ ಮಹಾರಾಜರ ವಾಣಿ ಕೇಳೋರು. ಅಭಂಗ ಸತ್ಸಂಗ ಏನದ ಇದು ಪ್ಲಾಟ್ಫಾರ್ಮ್ ಅದ.
ಇಲ್ಲಿ ನಾವೇನ ನಿತ್ಯ 6ರಿಂದ 7 ಬರ್ತೀವಿ. ಎಷ್ಟ ಆನಂದ ಅದ ರೀ. ಇದೆಲ್ಲಿ ಸಿಗ್ತದ ಹೇಳ್ರಿ? ಯಾವ ಕಾಲೇಜ್ನಾಗ ಹೇಳ್ಕೊಡ್ತಾರ? ಎಂಥ ನೀವು ಏನ್ ಬೇಕಾದ ಎಷ್ಟು ರೊಕ್ಕ ಕಟ್ರು ಇಲ್ಲಿ ಏನಂತಂದ್ರ ಮಹಾಸ್ವಾಮಿ ನಿರ್ಮಾಣ ಮಾಡಿದ್ದು ಅಭಂಗ ಸತ್ಸಂಗದ. ಇಲ್ಲೇನ್ ನಿಮ್ಗೆ ₹1 ಯಾರಿಗೂ ಕೊಡೋದ್ ಬೇಕಾಗಿಲ್ಲ. ಆದ್ರ ಜ್ಞಾನೋದಯ ಆಗುವಂತಹ ಒಂದು ಜಗ ಅದ. ಇಲ್ಲಿ ಸಂತ ಶ್ರೇಷ್ಠರು, ರಾಜಾರಾಮ್ ಮಹಾರಾಜರು, ವಿಠಾಬಾಯಿ ಇವರೆಲ್ಲ ಅಭಂಗವಾಣಿ ನಮಗ್ ಸಿಗ್ತದ. ಅದನ್ನ ತಿಳ್ಕೊಂಡು ನಮಗೇನಂತಂದ್ರ ಪಶ್ಚಾತ್ತಾಪ ಭಾವ ಆಗಿ ಇವತ್ತೆಷ್ಟು ಜನ ನೀವೆಲ್ಲ ಆನಂದವಾಗಿದ್ದೀರಿ. ನೀವೆಲ್ಲ ಏನಂತಂದ್ರ ನಿರಂತರ ಯಾವಾಗ ಆದಿತಪ್ಪ, ಯಾವಾಗ ಏನ್ ನಾವು ಈ ನಮ್ಮ ಇವರೆಲ್ಲಾರ್ದು ಸಂತರದು ವಾಣಿ ಕೇಳೋಣ. ಮತ್ ನಮ್ಮ ಇವರು ಶಂಕರ್ ರಾವ್ ಇದಾರ ಕುಗ್ಗಡ್ಡಿ ಅವರು, ಹಿಂಗ ಮತ್ತೆಲ್ಲಾ ಯಾರ್ಯಾರು ಹೇಳ್ತಾರ, ದೀಪಾ ಅವರು ಮತ್ತ ರಾಜಶ್ರೀ ಅವರು, ಎಷ್ಟೆಷ್ಟು ಎಲ್ಲಾರು ಏನಂತಂದ್ರ ಈ ಅಭಂಗ ಸತ್ಸಂಗದೊಳಗ ನಿರೂಪಣ ಆಗ್ತದ. ಈಗ ಯುವ ಕೇಂದ್ರ ಅಂಬಂತ ಪ್ರಾರಂಭ ಆಗಿದೆ. ಅಭಂಗ ಸತ್ಸಂಗ ಹಿಂದಿ ಒಳಗ ಕೈಲಾಸ್ ಬುವಾ ಅವರು, ಶ್ರೀಕಾಂತ್ ಅವರು ಗುರುಗಳು, ಹಿಂಗೆಲ್ಲಾ ವಿನಯ ತಾಯಿ ಎಲ್ಲಾರು ಏನಂತಂದ್ರೆ ಇದು ಎಷ್ಟು ನಾವು ಕೋಟಿಗಟ್ಲೆ ರೂಪಾಯಿ ಕೊಟ್ಟರು ಸಿಗಂಗಿಲ್ರಿ. ಅಂಥದ್ದು ಇದು ಸಂತವಾಣಿ ಅದ. ಸಂತವಾಣಿಗೆ ಬಹಳ ಸರಳ ತಗೋಬ್ಯಾಡ್ರಿ. ಅನಂತ ಜನ್ಮದ ಪುಣ್ಯದ ಯಾರ್ದು ಸುಕೃತಿ ಇರ್ತದ ಅವ್ರಿಗೆ ಮಾತ್ರ ಇದು ಭಾಗ್ಯದ. ನೋಡ್ರಿ, ಇವತ್ತು ಚಿದಂಬರ ಸಂಪ್ರದಾಯದೊಳಗ ಸಾವಿರಾರು ಲಕ್ಷಾಂತರ ಜನರಿದ್ದಾರೆ. ಎಷ್ಟೋ ಮಂದಿಗೆ ರಾಜಾರಾಮ್ ಮಹಾರಾಜರ ಅಭಂಗ ಅಂದ್ರೆ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಏನಂತಂದ್ರ ಸಂತ ಮಾತಾ ವಿಠಾಬಾಯಿ ಅಭಂಗ ಗೊತ್ತಿಲ್ಲ. ಆದ್ರ ಇವತ್ತು ಅವರೆಲ್ಲ ಬರ್ಬೋದಾಗಿತ್ತು 6ರಿಂದ 7. ಆದ್ರೆ ಎಲ್ಲರಿಗೂ ಇದು ಸಿಗದಲ್ಲ, ಎಲ್ಲರಿಗೂ ಸರಳವಾಗಿ ಸಿಗಂಗಿಲ್ಲ. ಯಾರಿಗೆ ಚಿದಂಬರ ಕೃಪಾ ಆಗಿರ್ತದೋ. ಚಿದಂಬರ ಕೃಪೆ ವೀಣ ನ ಮಿಳೆ ಸಂತ ಸಂಗ ಜಾಣ, ಯಾಸಿ ಪಾಹಿಜೆ ಸುಕೃತ ಅನಂತ ಜನ್ಮೇಚೆ ಬಹುತ. ಈಗೇನ್ ನಮ್ಮ ಸತ್ಸಂಗದೊಳಗಿದ್ದಾರೆ, ಎಲ್ಲಾರು ಬರ್ತಾರ. ಹೌದು, ಅನಂತ ಜನ್ಮದ ಸುಕೃತ ಅದ. ನಾ ಹೇಳ್ತೀನಿ, ನಮ್ಮ ಮನ್ಯಾಗೆ ನಾನು ನಿತ್ಯ ಗುರುವಾರ ಹೇಳ್ತಿರ್ತೀನಿ. ಆದ್ರೆ ಯಾರು ಇರಂಗಿಲ್ಲ ಇಲ್ಲೇ. ಎಲ್ಲಾರು ತಮ್ಮ ಕೆಲ್ಸದಾಗ ಇರ್ತಾರ. ಸುಕೃತ ಬೇಕಲ್ರಿ, ಯಾರೇ ಇರ್ಲಿ. ಭಗವಂತಗೆ ಏನ್ ಬೇಕು? ಭಕ್ತಿ ಬೇಕು. ಭಗವಂತಗ ಆ ಮನುಷ್ಯನೊಳಗ ಭಾವ ಇರ್ಬೇಕು. ಭಗವತ್ ಚಿಂತನೆ ಮಾಡುವಂತಹ ಒಂದು ಅವನೊಳಗ ಒಂದು ತಳಮಳ ಇರ್ಬೇಕು. ಅಂಥವ್ರಿಗೆ ಮಾತ್ರ ಇದು ಸಿಗ್ತದ. ಎಷ್ಟೋ ಮಂದಿ ಮನ್ಯಾಗ ನೀವ ಇರ್ತೀರಿ, ನೀವೀಗೇನ್ ಲಾಗಿನ್ ಆಗಿ ಕೇಳಿಗತ್ತೀರಿ. ನಿಮ್ ಮನ್ಯಾಗೆ ಬೇರೆಯವರು ಅದ್ರೊಳಗೆ ಇಂಟ್ರೆಸ್ಟ್ ಹೋಗಿಲ್ಲ. ಅವ್ರು ತಮ್ಮ ಕೆಲ್ಸದಾಗ ಇರ್ತಾರೆ. ಒಮ್ಮೆ ಮಂದು ಬಿಡ್ತಾರ, ಏನ್ ಅದು ಹಚ್ಕೊಂಡ್ ಕೂತೀರಿ ಅಂತನೂ ಅಂತಾರ. ಹೇಳ ತಾತ್ಪರ್ಯ ಏನಂದ್ರ, ಯಾರ್ಗೆ ಚಿದಂಬರ ಕೃಪಾ ಆಗ್ತದೋ, ಚಿದಂಬರಾಜೇವಾ ಹೋಯ ಕೃಪಾವಂತ ಆದಿತ್ಯ ಸೀದೇತ ಸತ್ಸಂಗತಿ. ಆ ಸಂತರ್ನ ಭೇಟಿ ಮಾಡಿಸ್ತಾನ ಯಾರು? ಚಿದಂಬರ. ಮತ್ ಸಂತರ್ನು ಅಷ್ಟು ಸರಳವಾಗಿ ಸಿಗಂಗಿಲ್ರಿ. ಈ ಅಭಂಗ ಸತ್ಸಂಗಮ್ ಅಂತದೇನಿದು ನಿರ್ಮಾಣ ಆಗ್ಯದ, ಇದು ಸುಲಭವಾಗಿ ಆಗಿಲ್ಲ. ಇದು ಚಿದಂಬರ ಕೃಪಾದಿಂದ ಆಗ್ಯದ. ಇದು ಸಂಪೂರ್ಣತಃ ಸದ್ಗುರು ಕೃಪಾದಿಂದ ಆಗ್ಯದ. ಪರಿಪೂರ್ಣತಃ ಇದು ಚಿದಂಬರ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಆಗ್ಯದ. ಮಹಾಸ್ವಾಮಿ ಇಚ್ಛಾ ಇಲ್ಲ ಅಂದ್ರೆ 1 ದಿವಸದಾಗ ಇದು ಬಂದಾಗ. ಆದ್ರೆ ಸ್ವಾಮಿ ಕೃಪಾ, ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ನಿಮಿತ್ತ ಮಾತ್ರರು, ನಾವೆಲ್ಲರೂ ನಮ್ಮ ಜನ್ಮ ಕೊಟ್ಟವು ಮಹಾಸ್ವಾಮಿ, ನಮಗ್ ಪ್ರಾಪರ್ಟಿ ಕೊಟ್ಟವು ಮಹಾಸ್ವಾಮಿ, ನಮ್ದು ಊಟ ನಿರ್ಮಾಣ ಮಾಡಿ ನಮಗ್ ಜನ್ಮ ಕೊಟ್ಟಾನ. ನಮ್ಗೆಂದು ಅವ ಉಪವಾಸ ಹಾಕಿಲ್ಲ. ಅವನಿಂದನೇ ನಮ್ ಜೀವನ ನಡೆದದ, ಅವನಿಂದ ನಮ್ದು ಉಸಿರು ನಡೆದದ. ಅವ ಯಾವಾಗ ನಿರ್ಣಯ ಮಾಡ್ತಾನ ನಮ್ದು ಆ ಕ್ಷಣ ಉಸಿರು ನಿಂತು ಬಿಡ್ತದ. ಹಂಗಾಗಿ ನಂದು ಅಂತ ಏನದ ರೀ ಇಲ್ಲೇ? ನಂದು ಏನದ ವಿಚಾರ ಮಾಡ್ರಿ. ನಮ್ದು ಏನದ? ಇವತ್ತೇನ್ ನಾವು ಒಂದು ಪ್ರಾಪರ್ಟಿ ತಗೋತೀವಿ, ಒಂದು ಜಾಗ ಪ್ಲಾಟ್ ತಗೋತೀವಿ, ಅದು ಯಾರೋ ಹೆಸರ್ಲೇ ಇರ್ತದ. ಇವತ್ ನಮ್ಮ ಹೆಸರ್ಲೇ ಬಂದದ ಅಂತ ಹೇಳಿ ನಂದು ಅಂತೀವಿ. ಆದ್ರೆ ನಮ್ದು ಯಾವಾಗ ಅಂತಿಮ ಯಾತ್ರಾದೊಳಗ ಅದು ಮತ್ ಬ್ಯಾರೆಯವ್ರ ಹೆಸರ್ಲೆ ಹಾಕ, ನಮ್ಮ ಮಕ್ಕಳ ಹೆಸರ್ಲೆ ಹಾಕ್ಬೋದು. ಆದ್ರೆ ನಮ್ಮ ಮಕ್ಳಿಗೆ ನಮ್ಗೆ ಏನ್ ಸಂಬಂಧ ಅದ? ನಮ್ಮ ಋಣಾನುಬಂಧದಿಂದ ಬಂದಂಥವ್ರವರೆಲ್ಲ ಮಕ್ಕಳಾಗ್ಲಿ, ಫ್ಯಾಮಿಲಿ ಆಗ್ಲಿ, ಕುಟುಂಬದವ್ರಾಗ್ಲಿ, ಅವರೆಲ್ಲರೂ ಋಣಾನುಬಂಧದಿಂದ ಬಂದವರು. ಅಂತ್ಯ ಕಾಲದಾಗ ಅವ್ರು ಯಾರೂ ನಮ್ ಜೊತೆಗೆ ಬರಂಗಿಲ್ರಿ. ಎಲ್ಲ ಮಾತಾಡ್ತಾರ, ಆದ್ರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಮ್ದು ಹೋಗೋ ಸಮಯ ಬರ್ತದ, ಯಾರೂ ಬರಂಗಿಲ್ಲ. ಹೆಂಡತಿ ಮನಿ ಹೊಸ್ತಲ್ ತಂಗ್ ಬರ್ತಾಳ, ಬಂಧುಗಳು ಸ್ಮಶಾನ ತಂಗ್ ಬರ್ತಾರ. ಮುಂದೆ ಪ್ರವಾಸ ಒಬ್ರದ ಅದ, ಒಬ್ರ ಬಂದಿವಿ, ಒಬ್ರ ಹೋಗೋದದ. ಆದ್ರ ಇದೆಲ್ಲ ಪ್ರವಾಸದೊಳಗ ನಮ್ ಜೊತೆಗೆ
ಒಬ್ಬ ಇದ್ದಾನ, ಅವ ಯಾರಂದ್ರ ಚಿದಂಬರ. ನಮ್ಮ ಆತ್ಮಾರಾಮ್ ಸ್ವರೂಪದೊಳಗ ಯಾವಾಗ್ಲೂ ನಮ್ ಜೊತೆಗಿದ್ದಾನ. ಅವ ಜೊತೆಗಿದ್ದಾನಂತ ನಾವೆಲ್ಲಾ ಜೀವನ ನಡೆಸ್ಲಿಕತ್ತೀವಿ. ಈಶಾವಾಸ್ಯಮಿದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್, ಈ ಜಗತ್ತೆಲ್ಲ ಒಂದದ. ಇದನ್ನ ನಾವು ತಿಳ್ಕೊಂಡು ನಾನು ಅಂಬಂತ ಅದು ಬಿಡ್ಬೇಕು ಅಂತಂದ್ರ ಇದಕ್ಕ ಒಂದು ಉಪಾಯದ, ಅದು ಸಂತರ ಸಹವಾಸದ, ಅದು ಸತ್ಸಂಗದ. ಅದಕ್ಕ ಇಲ್ಲಿ ಏನ್ ಹೇಳಿಗತಾರಂದ್ರ, ನಮ್ಮೊಳಗ ಆ ಸಮಾಧಾನ ಬರ್ಬೇಕು ಅಂತಂದ್ರ ಸಂತ ಸಂಗ ವೀಣ ಕದಾ ನೋಚುಕೆ ದುಃಖತೆ ಆಪದ. ಈ ನಮಗ ದುಃಖಕ್ಕೆ ಕಾರಣ ಏನದರಿ ಇವತ್ತ? ನಮಗ ಇವೆಲ್ಲ ಏನಂತಂದ್ರ ಸ್ಟ್ರೆಸ್ಸು, ಟೆನ್ಷನು, ಮನಸ್ಸಿಗೆ ನೋವು ಮಾಡ್ಕೊಂಬದು, ಮನಸ್ಸು ಸಮಾಧಾನ ಇರ್ಲಾರ್ದು, ಇದೆಲ್ಲದಕ್ಕೂ ಮೂಲ ಕಾರಣ ಏನದರಿ? ನಮ್ಮ ಮನಸ್ಸೇ ಅದ. ನಮ್ಮ ಮನಸ್ಸು ಯಾಕೆ ಹಂಗದ? ನಮ್ಮೊಳಗ ಅಹಂಕಾರದ, ನಾನು ಅಂಬಂತಹದ, ನಾನು ಶಾಶ್ವತ ಇಲ್ಲ ಅಂತ ನಮಗ್ ಗೊತ್ತದ. ಚಿದಂಬರನೇ ಪೂರ್ಣ ಬ್ರಹ್ಮ ಇದ್ದಾನಂತ ಗೊತ್ತದ. ರಾಜಾರಾಮ್ ಮಹಾರಾಜರ ಆಶೀರ್ವಾದ ತಗೊಂಡು ಸಂತವಾಣಿಯನ್ನ ನಾವು ಅಭ್ಯಾಸ ಮಾಡಿದ್ರೆ ನಮಗ್ ಸಮಾಧಾನ ಆಗ್ತಂತ ಗೊತ್ತದ, ಎಲ್ಲ ಗೊತ್ತದ. ಆದ್ರೂ ಯಾಕೋ ಮನಸ್ಸು ಕೇಳವಲ್ದ್ರಿ. ಎಷ್ಟೋ ಮಂದಿ ಸ್ಮಶಾನಕ್ಕೆ ಹೋಗಿ ಬಂದಿನ್ರಿ. ನಮ್ಮ ಮನ್ಯಾಗೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅವರೆಲ್ಲ ಹೋಗ್ಯಾರ್ರಿ. ಆದ್ರೆ ಯಾಕೋ ನಾನ್ ಮಾತ್ರ ಶಾಶ್ವತ ಇರ್ತೀನಂತ ಯಾಕೋ ಅನಿಸ್ತದ್ರಿ. ಇದು ನಮ್ದು ಭಾವನೆ ಅದ. ಆದ್ರ ನಾನು ಶಾಶ್ವತ ಅಲ್ಲ. ಸಂತ ಮಾತಾ ವಿಠಾಬಾಯಿ ಯಾವಾಗ ಮಹಾಸ್ವಾಮಿ ಭೇಟಿ ಆಗ್ತದ, ಅವಾಗ ಅವ್ರ ಗಂಡ ಮತ್ತು ತಂದೆ ತಾಯಿ ಹುಡುಕೊಂಡು ಬರ್ತಾರ. ಆ ಸಮಯದೊಳಗ ಅಕ್ಕಿದೇನ ಅವತಾರಿ ಪುರುಷ ಹೇಳ್ತಾಳ, ಯುಗ ಯುಗಾಂತರ ಚಿದಂಬರ ಭಕ್ತಳಾಗಿ ಬರ್ತಾಳ. ಹಂಗಾಗಿ ಆಕೆ ಯಾವ ಶಕ್ತಿ ಇರ್ತದಂತಂದ್ರ ಸೂಕ್ಷ್ಮ ದೇಹ ಎಂಬಂತಹದ್ದು ಶಕ್ತಿ ಇರ್ತದ. ಸೂಕ್ಷ್ಮ ದೇಹ ತನ್ನ ಜಡದೇಹದಿಂದ ಹೊರಗೆ ಬರುವಂತಹ ಶಕ್ತಿ ಇರ್ತದ ಆಕೆ ಹತ್ರ. ಅದು ಎಲ್ಲರಿಗೂ ಸಿಗಂಗಿಲ್ಲ, ಅದು ಚಿದಂಬರ ಕೃಪಾದಿಂದ ಸಿಗ್ತದ. ರಾಜಾರಾಮ್ ಮಹಾರಾಜರಂಥ ಮಹಾನ್ ಸಂತರ ಶಿಷ್ಯಳಕ್ಕೆ ಯಾವಾಗ ಕೈಯೆಲ್ಲ ಸುಟ್ಟು ಹೋಗಿರ್ತದ್ರಿ, ಅಲ್ಲೇ ಬಿದ್ದಿರ್ತಾಳ, ಶ್ವಾಸ ನಡೀತಿರಂಗಿಲ್ಲ. ಆದ್ರೆ ಸೂಕ್ಷ್ಮ ದೇಹ ಹೊರಗೆ ಬಂದ್ ಬಿಟ್ಟಿರ್ತದ. ಆ ಸೂಕ್ಷ್ಮ ದೇಹ ಮಹಾಸ್ವಾಮಿ ಚರಣದ ಮೇಲೆ ಹೊಳ್ಳಾಡ್ತದ. ಸ್ವಾಮಿನ ಆಲಿಂಗನ್ ಮಾಡ್ಕೋತಾಳ ಸೂಕ್ಷ್ಮ ದೇಹದಿಂದ. ನೋಡ್ತಾಳ ಅಲ್ಲಿ ನಿಂತು. ಗಂಡ ನೋಡ್ಲಿಗತಾನ, ಇದು ದೇಹ ಇಲ್ಲಿ ಬಿದ್ದದ, ಕೈಯೆಲ್ಲಾ ಸುಟ್ಟು ಹೋಗ್ಯದ. ಕೈಯಾಗ ಹಿಲಾಲ್ ಕೊಟ್ಟಿದ್ರು ರಾಜಾರಾಮ್ ಮಹಾರಾಜರು, ಕೈಯೆಲ್ಲಾ ಸುಟ್ಟು ಹೋಗ್ಬಿಟ್ಟದ, ಶ್ವಾಸ ನಡೀತಾ ಇಲ್ಲ, ಇನ್ನ ಸತ್ ಹೋದ್ಲ ಅಂತ ಹೇಳಿ ಅಲ್ಲಿಂದ ವಾಪಸ್ ಹೋಗ್ತಾನ ಗಂಡ. ಮಹಾಸ್ವಾಮಿ ಯಾವಾಗ ನೋಡ್ತಿರ್ತಾರ, ವಿಠಾಬಾಯಿ ಮತ್ತ ತನ್ನ ದೇಹದೊಳಗ್ ಪ್ರವೇಶ ಆಗ್ತಾಳ, ಸೂಕ್ಷ್ಮ ದೇಹ ಪ್ರವೇಶ ಆಗ್ತದ. ಎದ್ದು ಕೂಡ್ತಾಳ. ಎದ್ದು ಕೂತು ಮಹಾಸ್ವಾಮಿಗೆ ಹೇಳ್ತಾಳ, ಎಂದೆಂದೂ ನನ್ ಕೈ ಸರಿ ಮಾಡ್ಬೇಡಪ್ಪ, ನನ್ನ ಹಿಂಗೆ ಇಡು, ಆದ್ರ ಸದೋದಿತನೇ ನನ್ ಜೊತೆಗಿರು, ಸದೋದಿತನೇ ಆಶೀರ್ವಾದ ನನ್ ಮ್ಯಾಲಿರ್ಲಿ. ನೋಡ್ರಿ ಎಂತೆಂತ ಸಂತರ ಚರಿತ್ರ ನಮ್ ಕಣ್ಮುಂದದ. ಇನ್ಮೇಲಾದ್ರೂ ನಮಗೇನಪ್ಪಾ ಅಂತಂದ್ರ ನಾವೇನಂತಂದ್ರ ಜಾಗೃತ ಆಗ್ಬೇಕು. ಸಂತ ಸಹವಾಸ ಭಗವಂತ ನಮಗ್ ಕೊಟ್ಟಾನ, ಮನುಷ್ಯ ಜನ್ಮ ಕೊಟ್ಟಾನ, ದೇಹ ಅಂಬಂತಹದ್ದು ಫಿಟ್ ಕೊಟ್ಟಾನ, ಊಟ ಎಲ್ಲಾ ಕೊಟ್ಟಾನ. ಇನ್ನೇನ್ ಬೇಕ್ರಿ ನಾಮಸ್ಮರಣೆ ಮಾಡ್ಲಿಕ್ಕೆ? ಸಂತರ ಸಹವಾಸ ಅಂಬಂತಹದ್ದು ಬಹಳ ಮಹತ್ವದ. ಸಂತರ ಜೊತೆ ಹ್ಯಾಂಗ್ ಇರ್ಬೇಕಂಬಂತಹದ್ದು ಬಹಳ ಏನಂತಂದ್ರ ಸಂತರ ಮುಂದ ಮಾತೇ ಆಡ್ಬಾರ್ದು ನಾವು. ಅವ್ರ ಏನ್ ಹೇಳ್ತಾರ, ಅವ್ರ ಹೆಂಗಿರ್ತಾರ ಅದನ್ನ ನಾವೇನಂತಂದ್ರ ತಿಳ್ಕೋಬೇಕು. ಸಂತರ ನೋಡ್ಲಿಕ್ಕೆ ನರದೇಹದವ್ರು ಇರ್ತಾರ, ಆದ್ರ ಅವರು ಭಗವತ್ ಕೃಪಾದಿಂದ ಭಗವಂತನ ಸ್ವರೂಪಿಗಳಾಗೆ ಬಂದಿರ್ತಾರ. ಅದಕ್ಕ ಇಲ್ಲಿ ಏನ್ ಹೇಳಿಗತಾರ ಅಂದ್ರ ಚಿದಂಬರ ಕೃಪಾ ಕರಿ ದಾಸಾ ಸಂಗ ದೇತೋ ಹರಿ. ಇಲ್ಲೇನಾಗ್ತದಂದ್ರ ರಾಜಾರಾಮ್ ಮಹಾರಾಜ್ ಹೇಳಿಗತಾರ, ಕೃಪಾ ಮಾಡಪ್ಪ ಮಹಾಸ್ವಾಮಿ, ನನ್ ಜೊತೆಗೆ ನೀನೆಂತಾರ ಸಂತ ಸಹವಾಸ ನೀ ನನ್ ಕೊಟ್ಟಿದಿ. ಹಂಗಾಗಿ ಆ ಸಂತ ಸಹವಾಸದಿಂದ ನನಗ ಶ್ರೀಹರಿ ಪರಮಾತ್ಮನ ಪ್ರಾಪ್ತಿ ಆಗ್ಲಿಕತ್ತ ಅಂತ ಹೇಳಿಗತಾರ. ಚಿದಂಬರ ಕೃಪ ವೀಣ ನ ಮಿಳೆ संत संग जान, सुख नसे ज्ञान वीणा ऐसी बोले गीता जान, ज्ञान नसे भक्ति वीणा ऐसे बोले तो भगवान, ಭಕ್ತಿ ಸೇ ಮೂಳ ತೋ ಕೋಣ. ಇಲ್ಲಿ ಮತ್ತೊಂದು ಬಹಳ ಒಂದು ತತ್ವ ಭರಿತ ಅಭಂಗ ಹೇಳಿಗತಾರೆ. ಏನಂತಂದ್ರ ಜ್ಞಾನ ಇಲ್ದ ಭಕ್ತಿ ಇಲ್ಲ, ಭಕ್ತಿ ಇಲ್ದ ಭಗವಂತ ಇಲ್ಲ. ಆದ್ರೆ ಭಕ್ತಿ ಕೊಡೋರು ಯಾರಪ್ಪ? ಭಕ್ತಿ ಸೀತೆ ಮೂಲ ಕೋಣ. ಸಂತ ಸಂಗ ಬಾಪ ಜಾಣ, ದಾಸ್ಮಣೆ ಚಿದಂಬರ ಸಂತ ಸಂಗ ತೋ ಗೋಚರ. ಗೊತ್ ನೋಡ್ರಿ, ನಮ್ಗೆ ಏನೇ ಒಂದು ಅಭಂಗ ಸತ್ಸಂಗದೊಳಗೆ ಏನೇ ನಮಗೊಂದು ಆನಂದ ಸಿಗ್ಲಿಗತ್ತದ, ಸಮಾಧಾನ ಸಿಗ್ಲಿಗತ್ತದಂದ್ರ ಅದು ಎಲ್ಲಿಂದ ಸಿಗ್ತದ? ಸಂತ ಶ್ರೇಷ್ಠ ಜಗದ್ಗುರು ರಾಜಾರಾಮ್ ಮಹಾರಾಜರ ಸಂಘ ಅದ. ಇದು ಅಭಂಗ ಸತ್ಸಂಗ. ರಾಜಾರಾಮ್ ಮಹಾರಾಜರು ಇಲ್ಲಿ ಇರ್ತಾರ. ಅವ್ರು ಹೇಳ್ಯಾರ, ರಾಜಾರಾಮ್ ಮಹಾರಾಜರು ವಚನ ಕೊಟ್ಟಾರ, ಮೋತಿಲಾಲ್ನ ಆಖ್ಯಾನದೊಳಗ್ ಬಂದದ.
ಎಲ್ಲಿ ನನ್ನ ಅಭಂಗಗಳ ಚಿಂತನೆ ನಡೀತದ, ಎಲ್ಲಿ ನನ್ನ ಅಭಂಗಗಳ ಪಾರಾಯಣ ನಡೀತದ, ಎಲ್ಲಿ ನನ್ನ ಅಭಂಗಗಳ ಶ್ರವಣ ನಡೀತದ, ಎಲ್ಲಿ ಭಕ್ತಿಯಿಂದ ಅಭಂಗಗಳ ಏನಪ್ಪಾ ಅಂತಂದ್ರೆ ಚಿಂತನೆ ಮಂಥನ ಆಗ್ತದ, ಅಲ್ಲಿ ನಾನು ಇರ್ತೀನಿ ಅಂತ ಹೇಳ್ಯಾರ ರಾಜಾರಾಮ. ಅವ್ಯಕ್ತ ರೂಪದೊಳಗೆ ಅವ್ರಿದ್ದಾರೆ. ಎಷ್ಟು ಮಂದಿ ಮನೆಯಾಗಿದ್ದು ಶ್ರವಣ ನಡೆದ, ಎಲ್ಲಾ ಕಡೆ ಮಹಾರಾಜರು ಅಲ್ಲಿ ಅವ್ಯಕ್ತ ರೂಪದೊಳಗೆ ಇದ್ದಾರೆ. ಹಾಗಾಗಿ ಅವ್ರ ಆಶೀರ್ವಾದ ಮಾಡ್ಲಿಕತ್ತಾರ. ಅದನ್ನ ಇಲ್ಲಿ ಹೇಳಿಗತ್ತಾರ. ಚಿದಂಬರನ ನಾವು ಪ್ರಾಪ್ತಿ ಮಾಡ್ಕೋಬೇಕಪ್ಪ. ಚಿದಂಬರ ನಮಗೆ ಪ್ರತ್ಯಕ್ಷ ಸಗುಣ ದರ್ಶನ ಆಗ್ಬೇಕಪ್ಪ. ಹೆಂಗ ಆಗ್ತದ? ದಾಸಮಣೆ ಚಿದಂಬರ ಸಂತ ಸಂಗತೋ ಗೋಚರ. ಅವನ ಸಗುಣ ರೂಪವನ್ನ ದರ್ಶನ ಮಾಡ್ಕೋಬೇಕಂದ್ರೆ ಸಂತರ ಸಹವಾಸದಿಂದ ಮಾತ್ರ ಸಾಧ್ಯದ. ಸಂತರ ಸಹವಾಸದಿಂದ ಪ್ರಪ್ರಥಮ ಏನಾಗ್ಬಿಡ್ತದ, ನಮ್ದು ಪಶ್ಚಾತ್ತಾಪ ಭಾವ ಅಂತ ಜಾಗೃತ ಆಗ್ತದ. ಸಂತ ಸಹವಾಸದೊಳಗೆ ನಮಗ ಸದ್ಗುರು ಭೇಟಿ ಆಗ್ತದ. ಸದ್ಗುರು ಭೇಟಿಯಿಂದ ಸದ್ಗುರು ಮಂತ್ರ ನಮಗ್ ಸಿಗ್ತದ. ಗುರು ಮಂತ್ರ ಸಿಗೋದ್ರಿಂದ ಆ ನಾಮಸ್ಮರಣೆ ಮಾಡೋದ್ರಿಂದ ದೇಹ ಶುದ್ಧಿ ಆಗ್ತದ. ಎಲ್ಲ ಪಾಪ ಭಸ್ಮ ಆಗ್ತಾವ. ಜನ್ಮ ಜನ್ಮಾಂತರ ಪಾಪ ಭಸ್ಮ ಆಗ್ತಾವ. ಸಾಧಾರಣ ಮನುಷ್ಯರಿಗೆ ಪ್ರಾರಬ್ಧ ಸಂಚಿತ ಕರ್ಮ ಬಿಡಂಗಿಲ್ರಿ. ಆದ್ರ ಘೋರಾತಿ ಘೋರ ಪಾಪ ಮಾಡಿದವರು ಆ ಪಾಪದಿಂದ ಮುಕ್ತರಾಗ್ಬೇಕು, ಆ ಪಾಪ ಭಸ್ಮ ಆಗ್ಬೇಕಂದ್ರೆ ಪ್ರಥಮ ಸ್ಟೆಪ್, ಯಾವುದೇ ಮನುಷ್ಯ ಉದ್ಧಾರ ಆಗ್ಬೇಕು ಅಂದ್ರೆ ಮೊದ್ಲೇ ಸ್ಟೆಪ್ ಏನಪ್ಪಾ ಅಂದ್ರ ಸತ್ಸಂಗ. ರಾಜಾರಾಮ್ ಮಹಾರಾಜರು ಹೇಳ್ತಾರ, ಈ ಸಂತ ನಮ್ಮಂತಹದ್ದು ಅಷ್ಟು ಸರಳವಾಗಿ ಸಿಗಂಗಿಲ್ಲ. ಅವ್ರ ಜೊತೆಗೆ ಬರೀ ಚಹಾ ಕುಡ್ದೆ, ಅವ್ರ ಜೊತೆಗೆ ಉಪ್ಪಿಟ್ಟು ತಿಂದೆ, ಅದು ಮಾಡಿದೆ ಇದು ಮಾಡಿದೆ, ಅವ್ರ ಜೊತೆಗೆ ಏನ್ರಿ ಹೆಂಗಾಗಿದ್ರಿ ಉಪ್ಪಿಟ್ಟು ಅಂತ ಕೇಳೋದು. ನಾ ಹೆಂಗ್ ಮಾಡೀನಿ, ನಾನೇ ಮಾಡಿ ನೋಡ್ರಿ ಉಪ್ಪಿಟ್ಟು, ತೊಗೊಂಡ್ ಮಾಡಿ ಏನ್ ಮಾಡೋದ, ನಿಮ್ಗೆ ಇವೆಲ್ಲ ಯಾವ್ದು ಲಾಭ ಅದ ರೀ? ಸಂತರ ಜೊತೆಗೆ ನಾವು ಮ್ಯಾಕ್ಸಿಮಮ್ ಲಾಭ ಪಡ್ಕೋಬೇಕು. ಅದಕ್ಕಾಗಿ ಇಲ್ಲಿ ಹೇಳಿಗತಾರ, ಭಕ್ತಿ ಸೀತೆ ಮೂಲ ಕೋಣ. ನಮಗ್ ಭಕ್ತಿ ಬರ್ಲಿಕ್ಕೆ ಮೂಲ ನೋಡ್ರಿ, ನಿಜವಾದ ಭಕ್ತಿ ಯಾವುದು ಅಂದ್ರ ಯಾವುದು ಅಹಂಕಾರ ರಹಿತ ಇರ್ತದೋ ಅದೇ ನಿಜವಾದ ಭಕ್ತಿ. ನಾನು ಎಂಬ ಅಹಂಕಾರದಿಂದ ನೀವು ಕೋಟಿ ಕೋಟಿ ಜಪ ಮಾಡ್ರಿ, ಕೋಟಿ ಕೋಟಿ ಸೇವಾ ಮಾಡ್ರಿ, ಕೋಟಿ ಕೋಟಿ ದಾನ ಮಾಡ್ರಿ, ಅಹಂಕಾರ ರಹಿತ ಭಕ್ತಿ ಇರ್ಲಿಲ್ಲ ಅಂದ್ರೆ ಅದು ವ್ಯರ್ಥ. ಅದು ಮತ್ತೆ ಅಹಂಕಾರ ರಹಿತ ಯಾವಾಗ ಆಗ್ತದ? ಯಾವಾಗ ಪಶ್ಚಾತ್ತಾಪ ಭಾವ ಬರಂಗಿಲ್ಲ ಅಲ್ಲಿವರೆಗೆ ಭಕ್ತಿ ಅದು ಸುಳ್ಳದ. ವಿಠಾಬಾಯಿ 1000 ಬಂದಾಗ ಹೇಳ ಪಶ್ಚಾತ್ತಾಪ ಭಾವ. ಪಶ್ಚಾತ್ತಾಪ ಭಾವ ಎದುರ್ದು ಒಂದು ತಾಯಿ ಗರ್ಭದೊಳಗಿದ್ದಂತಹದ್ದು ಇದ್ದಾಗ ಏನು ಭಗವಂತ ವಚನ ಕೊಟ್ಟಿದ್ವಿ, ಈ ಗರ್ಭ ಯಾತ್ನಾದಿಂದ ನನ್ನ ಮುಕ್ತ ಮಾಡು, ನಾನು ಒಳ್ಳೆ ಕೆಲಸ ಮಾಡ್ತೀನಿ, ನಾಮಸ್ಮರಣೆ ಮಾಡ್ತೀನಿ ಅಂತ. ಅಲ್ಲಿ ನಾವೇನು ವಚನ ಕೊಟ್ಟಾಗ್ಲಿಂದ ಹಿಡ್ಕೊಂಡು ಸಂತರ ಭೇಟಿ ಆಗ ತನಕ ನಾವೇನು ಅಹಂಕಾರದಿಂದ ಎಲ್ಲಾ ನಡ್ಕೊಂಡ್ವಿ. ತರುಣ ಕಾಳತೋ ಲೋಟಲ್ಯಾವರಿ ಬಹುತ ಮೀ ಪಡೆ ದುಃಖ ಸಾಗರಿ ಶ್ರಮಿತ ಕೇವಳ ನಾಠವೇ ಪರ ಕರಿ ಕೃಪಾ ಕರಿ ಶ್ರೀ ಚಿದಂಬರ. ಶ್ರಮ ಪಡ್ಲಿಗತ್ತಿನಪ್ಪ ಸ್ವಾಮಿ ಚಿದಂಬರ. ತರುಣ ಕಾಳ ಬಂದಾಗ ಬರೀ ಶ್ರಮ ಪಡ್ಲಿಗತ್ತೀನಿ. ನನ್ ಮನಿ, ನನ್ ಮಕ್ಕಳು, ನನ್ನ ಹೆಂಡತಿ, ನನ್ ಗಂಡ, ನನ್ ತಾಯಿ, ನನ್ ತಂದಿ, ಅದು ಓಡಾಡೋದು, ಪಗಾರ ತಗೊಂಬರೋದು, ಅದ್ರೊಳಗೆಲ್ಲಾ ಮನಿ ಖರ್ಚು ನಡ್ಸೋದು, ಬರೇ ಓಡಾಡೋದು, ಬರೇ ರೊಕ್ಕ ಲೆಕ್ಕ ಮಾಡೋದು, ಬರೇ ಕೂತೇನಪ್ಪಾ ಅಂದ್ರೆ ಇಷ್ಟು ಬರ್ತದ, ಇಷ್ಟು ಹೋಗ್ತದ, ಇಷ್ಟ ಆಗ್ತದ, ಎಷ್ಟು ಉಳಿತದ, ಎಲ್ಲಿ ಹಾಕ್ಲಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿ, ತಲೆಯೆಲ್ಲಾ ಇದ್ರೊಳಗ ಮಾಡ್ಲಿಕತ್ತೀವಿ. ಆದ್ರ ಏನು ಅರ್ಥ ಆಗ್ವಲ್ದು. ಯಾಕೆ ಮಾಡ್ಲಿಕತ್ತೀನಿ ಇದು? ಯಾರ ಸಲುವಾಗಿ ಮಾಡ್ಲಿಕತ್ತೀನಿ? ಇದ್ರಲಿಂದ ನನಗೇನ್ ಲಾಭ ಅದ? ಇದ್ರಲಿಂದ ನನಗೇನಾದ್ರೂ ಶಾಶ್ವತ ಲಾಭ ಅದೇನು? ಅದನ್ನ ಮಹಾರಾಜರು ಹೇಳಿಗತ್ತಾರ. ಶ್ರಮಿತ ಕೇವಲ ನಾಠವೇ ಪರ. ನಾಠವೇ ಅಂದ್ರೆ ಅರ್ಥ ಇಲ್ದ ಶ್ರಮ ಮಾಡ್ಲಿಕತ್ತಾನವ. ತರುಣ ಕಾಳ ಬಂದಾಗ ಬರೇ ಅರ್ಥ ಇಲ್ದ ಶ್ರಮ ಮಾಡ್ತಾನ, ಎಲ್ಲಾ ಮಾಡ್ತಾನ, ಮನಿ ಕಟ್ತಾನ, ಕಾರ್ ತಗೋತಾನ, ಬಂಗ್ಲೆ ಮಾಡ್ತಾನ. ಎಲ್ಲಾ ಮಾಡಿದ್ಮೇಲೆ ಯಾವಾಗ ಸಂತರ ಭೇಟಿ ಆಗ್ತದ, ಅಯ್ಯೋ ರಾಮಾನಂದ 40 ವರ್ಷ ವ್ಯರ್ಥ ಆಯ್ತಲ್ಲಪ್ಪ. ಯಾರ ಸಲುವಾಗಿ ಇಷ್ಟೆಲ್ಲಾ ದುಡ್ದೆ? ಯಾರ ಸಲುವಾಗಿ ಇವೆಲ್ಲ ಮನಿ ಮಠ ಇವೆಲ್ಲ ಕಟ್ಟಿದೆ? ಇವ್ಯಾವ ನನ್ ಜೊತೆಗೆ ಬರಂಗಿಲ್ಲ. ಅದನ್ನ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರು. ಚಿದಂಬರಾಷ್ಟ್ರದೊಳಗೆ ಹೇಳ್ತಾರೆ ಏನಂತಂದ್ರೆ, ತರುಣ ಕಾಲತೋ ಲೋಟಲ್ಯಾವರಿ ಬಹುತಮೀ ಪಡೆ ದುಃಖ ಸಾಗರಿ ಶ್ರಮಿತ ಕೇವಲ ನಾಠವೇ ಪರ. ದುಃಖ ಸಾಗರದೊಳಗೆ ಬಿದ್ಬಿಟ್ಟೆ, ಸಂಸಾರ ಸಾಗರದೊಳಗೆ ಬಿದ್ಬಿಟ್ಟೆ, ಲಗ್ನ ಮಾಡ್ಕೊಂಡೆ, ಮಕ್ಕಳಾದ್ರು, ದುಃಖ ಅಂಬಂತಹದಿತ್ತು. ಆ ದುಃಖವನ್ನು ನಿವಾರಣೆ ಮಾಡ್ಲಿಕ್ಕೆ ಶ್ರಮ ಮಾಡಿದೆ, ಆದ್ರೆ ನನಗೇನೂ ಅರ್ಥ ಆಗ್ಲಿಲ್ಲ, ಎದಕ್ ಮಾಡ್ಲಿಕ್ಕೆ. ಕರಿ ಕೃಪಾ ಕರಿ ಶ್ರೀ ಚಿದಂಬರ. ಸುತಾದಿದೆ ಕಾಮಿನಿ ಮಹಾ.
ಮೋಹ ಗಾಲುನಿ ಗೋವಿಲೇಪಹ. ಇದೆಲ್ಲ ಏನಂತಂದ್ರ ಹಿಂಗೆಲ್ಲ ಮಾಡಿನಪ್ಪ ಸ್ವಾಮಿ, ಹಂಗಾಗಿ ಇದು ನೀನ್ ಕೃಪಾ ಮಾಡ ನನಗ. ಮಲ್ಹಾರಿ ಸುತ ದಾಸ ಕಿಂಕರ ತರಿ ಕೃಪಾ ಕರಿ ಶ್ರೀ ಚಿದಂಬರ. ನಿಶಿದಿನಿ ಜಯ ಧ್ಯಾನ ಲಾಗಲೆ ತರಿತ ಜಾಣಿಜೆ ಭಾಗ್ಯ ಸಾಂಗಲೆ. ನಿಂದು ಧ್ಯಾನ ಅಂಬಂಥದ್ದು ಆಗ್ಲಪ್ಪ, ನಿನ್ನ ನಾಮಸ್ಮರಣೆ ಆಗ್ಲಿ. ಸತತ ಪೂಜಿಲ್ಲ ನಾ ಈಶ್ವರ, ನಾ ಪೂಜಾ ಮಾಡ್ಲಿಲ್ಲ. ಗುರುಗಳಿಗೆ ನಾನು ಹೆಂಗ್ ಬೇಕ್ ಹಂಗ್ ಮಾತಾಡಿದೆ, ಸಂತರ ಜೊತೆಗೆ ಹೆಂಗ್ ಬೇಕ್ ಹಂಗ್ ವ್ಯವಹಾರ ಮಾಡಿದೆ. ನೀ ಕೃಪಾ ಮಾಡಪ್ಪ. ಯಾಕೆ ಭಗವಂತನ ಕೃಪಾ ಬೇಕಂತ ಕೇಳಿಗತ್ತಾರ ರಾಜಾರಾಮ್ ಮಹಾರಾಜರು. ಚಿದಂಬರನ್ ಸಂತರನ್ನ ಭೇಟಿ ಮಾಡ್ಸವ್ರು ಯಾರು? दासमणे जगी दुर्लभ तो संत, भेटवी ಭಗವಂತ ಚಿದಂಬರ. ಆ ದುರ್ಲಭವಾದಂತಹ ಸಂತರನ್ನ ಭೇಟಿ ಮಾಡ್ತಾವ ಯಾರಪ್ಪ? ಚಿದಂಬರ. ಇವತ್ತೆಷ್ಟೋ ಕೋಟಿಗಟ್ಲೆ ಜನ ಇದ್ದಾರ, ಆದ್ರೆ ಎಷ್ಟೋ ಕಡಿಮೆ ಜನ ಸತ್ಸಂಗದೊಳಗೆ ಇರ್ತಾರ. ಅಂತಹ ಸತ್ಸಂಗ ಕೊಡುವ ಚಿದಂಬರ ಇದ್ದಾನ, ಅದನ್ನಿಲ್ಲಿ ಹೇಳಿಗತ್ತಾರ. ಹಂಗಾಗಿ ಆ ಸತ್ಸಂಗವನ್ನು ಕೊಟ್ಟು ನಮಗ್ ಮತ್ ಉದ್ಧಾರ ಮಾಡಿ ನಮಗೆ ತನ್ನ ದರ್ಶನ ಕೊಡುವಂಥವ ಯಾರಪ್ಪ? ಆ ಚಿದಂಬರನೇ ಇದ್ದಾನ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರಂದ್ರೆ, ಸುಖ ಅಂಬಂತಹ ದಿನದ ನಿಜ ಸುಖ ಅದ, ಅದು ಜ್ಞಾನ ಇಲ್ಲದ ಸುಖ ಇಲ್ಲ. ಯಾಕಂದ್ರೆ ಯಾರು ಜ್ಞಾನಿ ಇರ್ತಾನ, ಯಾರಿಗ್ ಗೊತ್ತಿರ್ತದ ಜ್ಞಾನ ಇದು ದೇಹ ನಾನಲ್ಲ, ಇದು ಏನಂತ ಎಲ್ಲ ಶಾಶ್ವತ ಅಲ್ಲ, ಎಲ್ಲ ಟೆಂಪರರಿ ಅದ. ನಿಜ ಸುಖ ಅಂಬಂತಹದ್ ಬ್ಯಾರೆ ಅದ ಅಂಬಂತಹ ಜ್ಞಾನ ಇರ್ಲಾರ್ದವ ಯಾರಪ್ಪ? ಸುಖನಸೇ ಜ್ಞಾನವಿಲ್ಲ. ನಿಜ ಸುಖ ಅಂಬಂತಹದ್ದೇನದ ಜ್ಞಾನ ಇಲ್ಲದು ಇಲ್ಲ. ಮಣೆ ಚಿದಂಬರ ದಾಸ ಸುಖ ಪಾವೆ ಅವಿನಾಶ. ಆ ನಿಜ ಸುಖ ಅಂಬಂತಹದ್ದು ಜ್ಞಾನ ಇಲ್ಲದ ಇಲ್ಲ. ಐಸೆ ಬೋಲೆ ಗೀತಾ ಜಾಣ. ಭಗವದ್ಗೀತಾದೊಳಗ ಹೇಳ್ತಾರ ಏನಂದ್ರ, ಜ್ಞಾನ ಇಲ್ಲದ ಸುಖ ಇಲ್ಲ. ಆದ್ರೆ ಜ್ಞಾನ ಎಲ್ಲಿಂದ ಬರ್ತದ? ಭಕ್ತಿ ಇಲ್ದ ಜ್ಞಾನ ಇಲ್ಲ. ಭಕ್ತಿ ಎಲ್ಲಿಂದ ಬರ್ತದ? ವೈರಾಗ್ಯ ಬೇಕು. ವೈರಾಗ್ಯ ಎಲ್ಲಿಂದ ಬರ್ತದ? ದೇಹ ಶುದ್ಧ ಆದಾಗ ಬರ್ತದ. ದೇಹ ಶುದ್ಧ ಯಾವಾಗ ಆಗ್ತದ? ನಾಮಸ್ಮರಣೆಯಿಂದ ಆಗ್ತದ. ಆದ್ರ ನಾಮಸ್ಮರಣೆದ ಮಹತ್ವ ಎಲ್ಲಿ ಗೊತ್ತಾಗ್ತದ ಅಂದ್ರೆ ಅದು ಸತ್ಸಂಗದೊಳಗೆ ಗೊತ್ತಾಗ್ತದ. ಸಂತರ ಸಹವಾಸದೊಳಗೆ ನಮಗ್ ನಾಮದ ಮಹತ್ವ ಗೊತ್ತಾಗ್ತದ. ಹಂಗಾಗಿ ಇಲ್ಲಿ ಮಹಾರಾಜರು ಏನ್ ಹೇಳಿಗತ್ತಾರ, ಸುಖನ ಸೆ ಜ್ಞಾನ ವೀಣ ಐಸೆ ಬೋಲೆ ಗೀತಾ ಜಾಣ. ಜ್ಞಾನನ ಸೆ ಭಕ್ತಿ ವೀಣ ಐಸೆ ಬೋಲೆ ತೇ ಭಗವಾನ. ಭಕ್ತಿ ಸೆ ತೇ ಮೂಳ ಕೋಣ ಸಂತ ಸಂಗ ಬಾಪಾ ಜಾಣ. ದಾಸಮಣೆ ಚಿದಂಬರ ಸಂತ ಸಂಗತೋ ಗೋಚರ. ಅಂದ್ರ ಚಿದಂಬರ ನಮ್ಗೆ ಯಾವಾಗ ಗೋಚರ ಆಗ್ತಾನ? ಚಿದಂಬರನ್ ಸಗುಣ ಭೇಟಿ ಎಲ್ಲಿ ಆಗ್ತದ ನಮ್ಗ? ಯಾವಾಗ ಆಗ್ತದ ಅಂದ್ರ ಸತ್ಸಂಗದಿಂದ ಆಗ್ತದ. ತುಕಾರಾಮ್ ಮಹಾರಾಜರು ಸ್ವತಃ ಮಹಾನ್ ಸಂತರಾಗಿ ಸಂತ ಶಿರೋಮಣಿಗಳಾದಂತ ತುಕಾರಾಮ್ ಮಹಾರಾಜರು ಯಾವಾಗ ತಮ್ದೆಲ್ಲಾ ಅವತಾರದ ಕಾರ್ಯ ಮುಗಿತದ, ಅವಾಗ ಪಾಂಡುರಂಗ ಶ್ರೀ ಹರಿ ವಿಷ್ಣು ಹೇಳ್ತಾರ, ಆಯ್ತಪ್ಪ ನನ್ಗಿನ್ನ ಮುಗ್ದದ, ನನಗ್ ವೈಕುಂಠಕ್ಕೆ ಬರದದ ಅಂತ ಹೇಳಿದಾಗ ಶ್ರೀಹರಿ ವಿಷ್ಣು ಕೇಳಂಗಿಲ್ಲ. ಲಕ್ಷ್ಮೀಬಾಯಿ ಪಾದ ಸೇವಾ ಮಾಡ್ಕೋತ ಕೂತಾಳ. ಲಕ್ಷ್ಮಿಗೆ ಹೇಳಿದ್ರು, ಲಕ್ಷ್ಮಿನೂ ಹೇಳ್ತಾಳ ನಾನೇನ್ ಹೇಳಲಿಕ್ಕೆ ಆಗಂಗಿಲ್ಲಪ್ಪ. ಮತ್ತ ಆದಿಶೇಷಗ ಕೇಳಿದಾಗೂ ಆದಿಶೇಷನೂ ಹೇಳ್ತಾನ ವಿಷ್ಣುಗ್ ನಾ ಹೆಂಗ್ ಹೇಳಿ, ಇನ್ನು ಯಾರು ನಮಗ ಮಾಡೋರಪ್ಪ? ಅವಾಗ ತುಕಾರಾಮ್ ಮಹಾರಾಜರಂತಾರ, ಆ ಭಗವಂತ ಯಾರ ಮಾತು ಕೇಳ್ತಾನ, ಯಾರು ಮುದ್ರಾಂಕಿತದಿಂದ ಭಗವಂತ ನನ್ ಕೃಪಾ ಮಾಡ್ತಾನ ಅಮ್ಮಂಥದ್ದು ತುಕಾರಾಮ್ ಮಹಾರಾಜ್ರಿಗೆ ಗೊತ್ತಾಗ್ತದ. ಅವಾಗ ತುಕಾರಾಮ್ ಮಹಾರಾಜರು ಹೇಳ್ತಾರ, ತುಮಿ ಸನಕಾದಿಕ ಸಂತ ಮಣವಿತಾ ಕೃಪಾವತ್. ತುಮಿ ಸನಕಾದಿಕ ಸಂತ मणविता कृपावंत. एवढा करा उपकार देवा सांगा नमस्कार. माझे भाकावी करुणा विनवा पंढरीचा राणा. तुका म्हणे मज आठवा मूळ लवकरी पाठवा. तुम्ही सनकादिक संत. ಸನಕ ಸನಂದನ ಸುಜಾತ ಸನತ್ ಕುಮಾರ್ ಎಲ್ಲಾರಿಗೆ ಸಂತರಪ್ಪ, ನೀವು ಸಂತರು, ನೀವ್ ಹೇಳಿದಂಗೆ ಭಗವಂತ ನಿಮ್ ಮಾತು ಕೇಳ್ತಾನ, ಬ್ಯಾರೆ ಯಾರ ಮಾತು ಕೇಳಂಗ. ಮಣವಿತಾ ಕೃಪಾವಂತ. ಇಲ್ಲೇನ್ ಹೇಳಿಗತ್ತಾರಂದ್ರ ತುಕಾರಾಮ್ ಮಹಾರಾಜರು, ನೀವೆಲ್ಲಾ ಸಂತರಿದ್ದೀರಿ, ಸಂತರು ಕೃಪಾವಂತರು ಇರ್ತಾರಂತ ನಾ ಕೇಳಿನಿ ಅಂತಂತಾರ. ಮಣವಿತಾ ಕೃಪಾವಂತ ಹೇಳ್ತಾರಪ್ಪ ಜನರು, ಸಂತರು ಕೃಪಾವಂತರು ಇರ್ತಾರ, ಅವ್ರು ಎಂದೂ ಸಿಟ್ಟಿ ಹೇಳಂಗಿಲ್ಲ, ಎಲ್ಲರಿಗೂ ಒಳ್ಳೆ ಕಲ್ಯಾಣ ಬಯಸ್ತಾರ, ಎಲ್ಲರನ್ನೂ ಪ್ರೀತಿ ಮಾಡ್ತಾರ, ಎಲ್ಲರನ್ನೂ ಸಮಭಾವದಿಂದ ನೋಡ್ತಾರ, ಎಲ್ಲರೂ ಉದ್ಧಾರ ಆಗ್ಬೇಕಂತ
ಅವ್ರಿದ್ದು ಇಚ್ಛಾ ಇರ್ತದಪ್ಪ. ಅಂಥವ್ರು ನೀವಿದ್ದೀರಿ. ತುಮಿ ಸನಕಾಧಿಕ ಸಂತ ಮಣವಿತಾ ಕೃಪಾವಂತ. ನೀವು ಕೃಪಾವಂತರಿದ್ದೀರಂತ ಕೇಳಿ ಒಂದು ಉಪಕಾರ ಮಾಡ್ರಪ್ಪ ನನ್ ಮ್ಯಾಲೆ. ಎವಡಾಕರ ಉಪಕಾರ, ಒಂದು ಉಪಕಾರ ಮಾಡ್ರಿ. ಏನಂದ್ರ ಸಾಂಗಾ ದೇವಾ ನಮಸ್ಕಾರ. ಆ ಶ್ರೀಹರಿ ಪರಮಾತ್ಮ ವೈಕುಂಠ ವಾಸಿ ಇದ್ದಂತ, ವೈಕುಂಠ ರಮಣ ಇದ್ದಂತ ಆ ಶ್ರೀಹರಿಗೆ ನಂದು ನಮಸ್ಕಾರ ಹೇಳ್ರಪ್ಪ. ಏನಂತ ನಮಸ್ಕಾರ ಹೇಳ? ಮಾಜಿ ಭಾಕಾವಿ ಕರುಣ, ನನ್ ಮೇಲೆ ಕರುಣಾ ಮಾಡ್ಲಿಕ್ಕೆ ಹೇಳ್ರಪ್ಪ. ವಿನವಾ ಪಂಢರೀಚ ರಾಣ, ಆ ಪಂಢರಿ ರಾಣಗ್ ವಿನಂತಿ ಮಾಡ್ರಿ. ಏನಂತಂದ್ರ ತುಕಾಮಣೆ ಮಜ ಆಠವ, ನನ್ ನೆನಪು ಮಾಡ್ರಪ್ಪ ಅವನಿಗೆ. ಮಾಡಿ ಏನಂತ ಹೇಳ್ರಿ? ಮೂಲ ಲೌಕರಿ ಪಾಠವ, ನನಗ್ ವೈಕುಂಠಕ್ ಬರೋದ, ನಂದೆಲ್ಲಾ ಮುಗ್ದದಿಲ್ಲೆ, ನನ್ನ ವೈಕುಂಠಕ್ ಬರೋದ ಅಂತ ಹೇಳಿ ನೀವು ಹೇಳ್ರಪ್ಪ ಅಂತ ಯಾವಾಗ ಸಂತರಿಗೆ ಹೇಳ್ತಾರ, ಆ ಸಂತರಿಗೆ ಹೇಳಿದಂತಹ ಮಾತು ಶ್ರೀಹರಿಗೆ ಗೊತ್ತಾಗಿ ಸದೇವ ವೈಕುಂಠ ತುಕಾರಾಮ್ ಮಹಾರಾಜ್ ಹೋಗ್ಯಾರ. ಪುಷ್ಪಕ್ ವಿಮಾನ ಬರ್ತದ ದೇಹುಗಾ ಗ್ರಾಮದಲ್ಲಿ. ದೇಹುಗಾಂವ್ ಇಲ್ಲೇ ಅದ, ಆಳಂದಿ ಹತ್ರ, ಪುಣಾ ಹತ್ರ. ಆ ದೇಹುಗಾಂವ್ ಇವತ್ತಿಗೂ ತುಕಾರಾಮ್ ಬೀರ್ ದಿವ್ಸ ಅಲ್ಲಿ ಒಂದು ಗಿಡ ಅದ, ಅದು ಅಳ್ಳಾಡ್ತದ. ಅಂದ್ರೆ ಹೇಳ ತಾತ್ಪರ್ಯ ಅಂದ್ರೆ ಸದೇಹ ವೈಕುಂಠಕ್ಕೆ ಹೋದ್ರು ತುಕಾರಾಮ್ ಮಹಾರಾಜ್. ಹ್ಯಾಂಗ್ ಹೋದ್ರಪ್ಪ? ಆ ಸಂತರ ಒಂದು ಕೃಪಾದಿಂದ ಹೋದ್ರು. ಅದಕ್ಕೆ ಅಲ್ಲಿ ಹೇಳಿದಿರು ತುಮಿ ಸನಕಾಧಿಕ ಸಂತ. ಹಾಗಾಗಿ ಜೀವನದೊಳಗ, ನಮ್ಮ ಜೀವನದೊಳಗ ಸಂತರದ್ದು ಮಹತ್ವ ಬಹಳ. ಸಂತರು ಸತ್ಪುರುಷರ ಜೊತೆಗೆ ನಾವು ಮ್ಯಾಕ್ಸಿಮಮ್ ಲಾಭ ಅವರಿಂದ ನಾವು ತಗೋಬೇಕು. ಅವ್ರ ಜೊತೆಗೆ ಲೌಕಿಕ ಮಾತಾಡಬಾರ್ದು, ಎಂದೆಂದೂ ಮಾತಾಡಬಾರ್ದು. ಏನ ಇದು ಹೆಂಗಾಗ್ಯದ್ರಿ, ಅದು ಹೆಂಗಾಗ್ಯದ, ನಮ್ದು ಇದು ಹೆಂಗದ, ನಮ್ದು ಡ್ರೆಸ್ ನೋಡ್ರಿ ಮ್ಯಾಚಿಂಗ್ ಅದೇನ್, ಅವೆಲ್ಲ ಸಂತರ ಜೊತೆಗೆ ಮಾತಾಡಂತಾವ ಅಲ್ಲೇ ಅಲ್ಲ. ಅವ್ರ ಕೇಳಬೇಕು. ನಮ್ಗೆ ಹೆಂಗ ಆತ್ಮಜ್ಞಾನ ಆಗ್ಬೇಕ್ರಿ, ನಾಮಸ್ಮರಣೆ ಹೆಂಗ್ ಮಾಡ್ಬೇಕ್ರಿ, ಹೆಂಗ್ ಮಾಡಿದ್ರೆ ನಮ್ದು ನಾಮಸ್ಮರಣೆ ಆ ಭಗವಂತಗ್ ಮುಟ್ತದ್ರಿ, ನಮ್ ಜೀವನದೊಳಗೆ ಇನ್ನೂ ನಾವ್ ಏನೇನ್ ಮಾಡೋದರಿ, ನಮಗ್ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕಾಗ್ಯದ್ರಿ. ಹಂಗಾಗಿ ನಮಗ್ ಏನಾದ್ರು ಹೇಳ್ರಿ ಮಹಾರಾಜ್, ನಮ್ ಮನಿಗ್ ಬಂದಿರಿ, ಒಂದ್ 10 ನಿಮಿಷ ಪ್ರವಚನ ಮಾಡ್ರಿ, ಇಲ್ಲ ಒಂದ್ 10 ನಿಮಿಷ ಯಾವ್ದಾರ ಕಥಾ ಹೇಳ್ರಿ. ಅದನ್ನೆಲ್ಲ ನಾವೇನಂತಂದ್ರೆ ಸಂತರ ಜೊತೆಗೆ ಲಾಭ ಪಡ್ಕೋಬೇಕು. ಹಂಗಾಗಿ ರಾಜಾರಾಮ್ ಮಹಾರಾಜರು ಆ ಭಂಗದಲ್ಲಿ ಹೇಳ್ತಾರೆ, ಯಾರ್ದು ಉದ್ಧಾರದ ಸಮಯ ಬಂದದೋ ಅವ್ರಿಗೆ ಮಾತ್ರ ಸಂತರದ ಭೇಟಿ ಆಗ್ತದ. ಹಂಗಾಗಿ ಆ ಉದ್ಧಾರದ ಸಮಯ ಬಂದಾಗ, ಸಂತರು ಭೇಟಿ ಆದಾಗ ನಾವು ಉದ್ಧಾರ ಆಗ್ಲೇಬೇಕು. ಅದು ಉದ್ಧಾರ ಆಗ್ಲಿಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ? ಅದಕ್ಕೆ ರಾಜಾರಾಮ ಅಭಂಗದಾಗ ಹೇಳ್ತಾರ, ಜಾತಿ ಉದ್ಧಾರಾಚಿ ಆಲಿ ಅಸೆ ವೇಳ ವ್ಯಾಸ ಭೇಟ ದಯಾಳ ಸಂತ ಜಾಣ. ಅಂದ್ರೆ ದಯಾಳುಗಳಾದಂತ, ಕೃಪಾಳುಗಳಾದಂತಹ ಸಂತರದ ಭೇಟಿ ಆಗ್ತದ. ಇವತ್ತಿನ ರಾಜಾರಾಮ್ ಮಹಾರಾಜ್ ಬರೆದಂತ ಸಂತಪರ ಅಭಂಗಗಳಲ್ಲಿ ಏನ್ ನಮ್ಗೆ ಇವತ್ತು ತತ್ವಜ್ಞಾನ ಗೊತ್ತಾಗ್ತದಂದ್ರ, ಸಂತರ ಸಹವಾಸನೆ ಎಲ್ಲಕ್ಕಿಂತ ಶ್ರೇಷ್ಠ ಅದ. ಯಾಕಂದ್ರ ಇವತ್ ನೋಡ್ರಿ, ಸಂತರಿಂದ ನಾವು ದೂರ ಇದ್ದಾಗ ಮನಸ್ಸಿನಾಗ ವಿಚಿತ್ರ ಕಲ್ಪನೆಗಳು, ವಿಚಿತ್ರ ಮಾತುಗಳು. ನಾವೇನ್ ಸಂತ ಸಹವಾಸದಾಗ ಇರ್ತೀವಿ, ಅವಾಗಿಂದೊಂದೇನು ಮನೋಸ್ಥಿತಿ ಇರ್ತದ, ಅವಾಗೇನು ಮನೋಗತಿ ಇರ್ತದ. ರಾಜಾ ಇವರು ಮೌಲಿ ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರ, ಸಂತಾಂಚೆ ಸಂಗತಿ ಮನೋ ಮಾರ್ಗಗತಿ ಆ ಕಳಾವಾ ಶ್ರೀಪಟ್ಟಿ ಎಣೆ ಪಂಥಿ. ಅಂದ್ರೆ ಮನೋ ಮಾರ್ಗ ಗತಿ, ನಮ್ಮ ಮನಸ್ಸಿನ ಮಾರ್ಗ ಬ್ಯಾರೆ ಇರ್ತದ, ಮನಸ್ಸಿನ ಗತಿ ಬ್ಯಾರೆ ಇರ್ತದ. ಅದೇ ಸಂಸಾರದಾಗ ಬಂದ್ವಿ, ಸಂತರು ಮನೆ ಊರ್ ಬಿಟ್ಟು ಹೋದ್ರು, ಇಲ್ಲ ಸಂತರಿಂದ ದೂರ ಬಂದ್ವಿ, ಏನ್ ವಿಠಾಬಾಯಿ ಜಯಂತಿಯಿಂದ ಇತ್ಲಾಗ್ ಬಂದ್ವಿ, ಇಲ್ಲ ಸಪ್ತಾಹದಿಂದ ಗುರುಗಳಿಂದ ನಾವು ಇತ್ಲಾಗ್ ಬಂದ್ವಿ, ಏನಾಗ್ತದ? ಮತ್ತ ಅದೇ ಸಂಸಾರ ಸಾಗರದೊಳಗೆ ಬಿದ್ದು ಬಿಡ್ತೀವಿ. ಮತ್ತ ಅದೇ ವಿಚಾರಗಳು, ಮತ್ತ ಅದೇ ವಿಷಯೋಪಭೋಗಗಳು, ಮತ್ತ ಅದೇನಂತಂದ್ರ ಇವತ್ತ ಬ್ಯಾಸರು ಬಂದದ, ಇದ್ರಲಿಂದ ಏನಾರ ಹೊರಗ್ಲಿಂದ ತರಿಸ್ರಿ, ಝೊಮ್ಯಾಟೊ ಇಂದ ತಗೊಂಬರ್ರಿ, ಇವು ಎಲ್ಲ ಇದೇ ತಲ್ಯಾಗ ಬಂದ್ಬಿಡ್ತಾವ. ಪ್ರತಿಯೊಂದು ಏನು ಆ ಸಂತ ಸಹವಾಸದಾಗಿದ್ದಂತ ಕ್ಷಣಗಳು ಅವು ಮತ್ತ ಹೋಗ್ಬಿಡ್ತಾವ. ಹಂಗಾಗಿ ಏನ್ ಪ್ರಯತ್ನ ಮಾಡ್ಬೇಕಪ್ಪ ನಾವು ಉದ್ಧಾರ ಆಗ್ಬೇಕಂತಂದ್ರೆ, ನಿರಂತರ ಸಂತ ಸಹವಾಸದಾಗ. ನಿರಂತರ ಹ್ಯಾಂಗಿರ್ಬೇಕಪ್ಪ ಸಂತ ಸಹವಾಸದಾಗ? ನಿರಂತರ ಇರುವಂತಹ ಯೋಗ ನಮಗ್ ಭಗವಂತ ತಂದ್ ಕೊಟ್ಟಾನ. ಇವತ್ತೇನ್ ನಮಗ್ ಇಂಟರ್ನೆಟ್ ಕೊಟ್ಟಾನ ಭಗವಂತ, ಮೊಬೈಲ್ ಕೊಟ್ಟಾನ. ಪ್ರತಿ ದಿವಸ ನಿತ್ಯ ಏನಪ್ಪಾ ಅಂತಂದ್ರೆ 6 ರಿಂದ 7 1 ತಾಸು ನಮಗ್ ಸತ್ಸಂಗ ಕೊಟ್ಟಾನ. ಇಂಥದ್ದು ಭಾಗ್ಯ ನಮ್ದು, ಅಹೋಭಾಗ್ಯ. ಎಲ್ಲದಕ್ಕೂ ಚಿದಂಬರ್ ಮೂಲ ಕಾರಣ ಇದ್ದಾನೆ, ಯಾರೂ ಇದಕ್ಕ ಕಾರಣ ಇಲ್ಲ. ಚಿದಂಬರ್ನೇ ಮೂಲ ಇದ್ದಾನೆ, ಅವನೇ ಜಗದಾದಿ ಮೂಲ. ಅವನೇನಪ್ಪ ನಮಗ ಸಂತ ಸಹವಾಸ ಕೊಟ್ಟವ, ಅವನಿಂದನೇ ಎಲ್ಲಾ ಜಗತ್ತು ನಡಿಲಿಗತ್ತದ, ಎಲ್ಲಾ ಕಡೆ ವ್ಯಾಪಕ ಇದ್ದಾನ. ಎಲ್ಲಾ ಇವಂದೇನದ, ಇದೆಲ್ಲ ಅವಂದ ಆಟ ಅದ.
ಹಂಗ ನಿರಂತರ ಈ ಸತ್ಸಂಗ ಮತ್ತ ಅದ್ ನಡಿಬೇಕು ಇಲ್ರಿ. ಮತ್ತ ಅಭಂಗ್ ಸತ್ಸಂಗ್ ಮುಗಿದ್ಮ್ಯಾಲ ಏನ್ ಮಾಡ್ಬೇಕ್ರಿ? ಸಮಯ ತೆಕ್ಕೊಂಡು ಚಿದಂಬರ ನಾಮಸ್ಮರಣೆ ಮಾಡ್ರಿ. ಮತ್ ನಾಮಸ್ಮರಣೆ ಹೆಂಗ್ರಿ ಮಾಡೋದ? ಮಲ್ಕೊಂಬದಾಗ ಮಾಡ್ರಿ, ಊಟಕ್ ಕೂತಾಗ ಮಾಡ್ರಿ, ಅಡ್ಗಿ ಮಾಡ್ಬೇಕಾದ್ರ ಮಾಡ್ರಿ, ಟಿವಿ ನ್ಯೂಸ್ ನೋಡ್ತೀರಾ, ನೋಡ್ರಿ. ಅವಾಗ್ನು ಚಿದಂಬರ ಚಿಂತನ್ ಮಾಡ್ರಿ ಮನಸ್ನ್ಯಾಗ. ಏನೇ ಇರ್ಲಿ ಆ ಚಿಂತನದೊಳಗೆ ಇದ್ ಬಿಡೋದು. ಯಾವಾಗ್ಲೂ ಒಂದು ವಿಲಕ್ಷಣವಾದಂತಹ ಒಂದು ಸ್ಥಿತಿ ಒಳಗ ಅವನ್ನ ಸ್ಮರಣೆ ಮಾಡ್ಕೋತ ಇದ್ ಬಿಡೋದು. ಮತ್ ಸಂತರು ಎಲ್ಲಾರ ಬಂದಾರಂದ್ರೆ ಓಡೋದಲ್ಲೇ, ಎಲ್ಲಾ ಬಿಟ್ಟು ಓಡ್ಬೇಕು. ನಮ್ ಮೀಟಿಂಗ್ ಅದರಿ, ನಮ್ಗ ಅಲ್ಲಿ ಹೋಗೋದರಿ, ಹೋಗ್ರಿ, ನಿಮ್ ಇಷ್ಟ. ಯಾರಿಗ್ ನಷ್ಟ ಆಗದದ? ಸಂತರ ಜೊತೆಗೆ ಇರೋದು ನಿಮ್ಗ ಚಲೋ ಅನಿಸ್ತದೋ? ಮತ್ತ ಅದೇನಾಗ್ತದ ಅಂತಂದ್ರ ನಮ್ದು ಯಾವಾಗ ಆ ಪುಣ್ಯದ ಕೊಡ ತುಂಬಿರ್ತದ ಅವಾಗ ಮಾತ್ರ ನಮ್ ಮನಸ್ಸು ಎಳಿತದ. ಇಲ್ಲ ಸಂತರು ಬಂದಾರ ಹೋಗ್ಬೇಕಂತ. ಯಾವ ರೀತಿ ಸುಶೀಲಮ್ಮ ನನ್ನ ಮಗಗ ಎಷ್ಟೋ ವರ್ಷ ಆದ್ಮೇಲೆ ಹುಟ್ಟಿದಂತ ಒಬ್ಬ ಮಗಗ ವಿಷ ಕೊಟ್ಬಿಟ್ರು ಸಂತರ ಮನೆಗ್ ಬರ್ಬೇಕಂತ. ಬಹಳ ಉಚ್ಚ ಮಟ್ಟದ ಅದು ಸಾಧನ ಆಗ್ತದ. ಆದ್ರೆ ಸಂತ ಸಹವಾಸ ಎಂದೆಂದೂ ಬಿಡಬಾರ್ದು. ಈ ಭಕ್ತಿಗೆ, ಈ ನಾವೇನು ಉದ್ಧಾರ ಆಗ್ಬೇಕು, ಭಗವತ್ ಪ್ರಾಪ್ತಿಗೆ, ಭಕ್ತಿಗೆ, ಜ್ಞಾನಕ್ಕ, ವೈರಾಗ್ಯಕ್ಕ, ಭಕ್ತಿ ಜ್ಞಾನ ವೈರಾಗ್ಯನೇ ಕೇಳಿದ್ರು ಶಿವಶಾಸ್ತ್ರಿಗಳೇನ್ ಕೇಳಿದ್ರು? ಭಕ್ತಿಂಚ ವಿದ್ಯಾಂಚ ವಿರಕ್ತ ಬುದ್ಧಿ. ಅಂದ್ರೆ ಭಕ್ತಿ ಕೊಡು, ವಿದ್ಯಾ ಅಂದ್ರೆ ಜ್ಞಾನ ಕೊಡು, ವಿರಕ್ತ ಅಂದ್ರೆ ವೈರಾಗ್ಯ ಕೊಡು. ಭಕ್ತಿ ಜ್ಞಾನ ವೈರಾಗ್ಯ ಕೊಡು ಅಂತ. ಆದ್ರೆ ಎಲ್ಲಿಂದ ಬರ್ತದ ಭಕ್ತಿ ಜ್ಞಾನ ವೈರಾಗ್ಯ? ಸಂತರ ಸಹವಾಸದಾಗ ಬರ್ತದ. ಪಶ್ಚಾತ್ತಾಪ ಭಾವ ಆದಾಗ ಬರ್ತದ. ಪಾಪ ಎಲ್ಲಾ ಭಸ್ಮ ಆಗ್ಬಿಡ್ತಾವ ಸಂತರ ಸಹವಾಸದಾಗ. ಇಲ್ಲ ನಾವು ಸಂತ ಸಹವಾಸದಾಗ ನಾ ಜ್ಞಾನಿ ಇದ್ದೀನಿ, ನಾ ಆಲ್ರೆಡಿ ಇಂಟೆಲಿಜೆಂಟ್ ಇದ್ದೀನಿ, ಸಂತರ ಹತ್ರ ನಾ ಕೆಲವೊಂದು ಈಕ್ವಲ್ ಆಗಿ ಡಿಸ್ಕಸ್ ಮಾಡ್ತೀನಿ, ಅವರಿಗೆ ನಾ ಏನಪ್ಪಾ ಅಂದ್ರೆ ಉಪದೇಶ ಮಾಡಿ ಬರ್ತೀನಿ ಅಂತಂದ್ರೆ ಅದು ಅವ್ರವ್ರದ್ದು ಹಣೆ ಬಾರ. ಆದ್ರೆ ಸಂತರು ಹೆಂಗಿರ್ತಾರ? ನೀವು ಹೇಳಿಗತ್ರ ಅವ್ರು ಕೇಳ್ತಾರ, ಅವ್ರು ಶ್ರವಣ ಮಾಡ್ತಾರ. ನಾವು ಅಲ್ಲಿ ಹೋಗಿದ್ದು ಶ್ರವಣ ಮಾಡ್ಲಿಕ್ಕೆ. ಶ್ರವಣ ಮಾಡೋದು ಬಹಳ ಒಂದು ದೊಡ್ಡ ಸಾಧನದಲ್ಲಿ. ಪರೀಕ್ಷಿತ್ ರಾಜ ವೈಕುಂಠ ಪ್ರಾಪ್ತಿ ಹೆಂಗಾಯ್ತು? ಶ್ರವಣದಿಂದ ಆಯ್ತು. ಪ್ರಥಮ ಇದು ಸ್ಟೆಪ್ ಅದ ನವವಿಧ ಭಕ್ತಿ ಒಳಗ. ಹಾಗಾಗಿ ಸಂತರ ಸಹವಾಸ, ಶುಕ ಮಹರ್ಷಿಗಳ ಸಹವಾಸ ಆಯ್ತು ಪರೀಕ್ಷಿತ್ ರಾಜ. ಅವನ್ ಮಾಡಿದ ಪಾಪ ಭಸ್ಮ ಆಗ್ಬಿಟ್ಟು. ಇದು ಏನಂತಂದ್ರೆ ಸಂತರ ಸಹವಾಸದ ಮಹತ್ವದ. ಇವತ್ತೇನ್ ನಾವು 4-5 ಅಭಂಗ ರಾಜಾರಾಮ್ ಮಹಾರಾಜರದು, ತುಕಾರಾಮ್ ಮಹಾರಾಜ ಎಲ್ಲಾ ಏನಂತಂದ್ರೆ ಜ್ಞಾನೇಶ್ವರ ಮಾೌಲಿ ಮಹಾರಾಜರದು ಇವೆಲ್ಲಾ ಅಭಂಗಗಳನ್ನ ಚಿಂತನೆ ಮಾಡೋದ್ರಿಂದ ನಮ್ಗೇನು ಒಂದ್ ಗೊತ್ತಾಗ್ತಂದ್ರ, ಯಾವಾಗೇ ಚಾನ್ಸ್ ಸಿಗ್ಲಿ 3 ದಿವಸದ ಪಾದಯಾತ್ರೆ ಅದ ಮುರುಗೋಡು. ಶನಿವಾರ ಆಯ್ತವಾರ ಸುಟ್ಟಿ ಬಂದದ. ಏನದ ಆಗಿದ್ದಾಗ್ಲಿ. ನಮ್ಮ ಶಿವಣ್ಣ ತೊರ್ವಿ ಅವ್ರ ಅಪ್ಪ ಅವ್ರಿದ್ರು ಮಲ್ಹಾರಾವ್ ತೊರ್ವಿ. ಅವ್ರು ಪ್ರತಿ ವರ್ಷ ಏನಂತಂದ್ರ ಮುರುಗೋಡಕ್ಕ ಉತ್ಸವಕ್ಕೆ ಬರ್ತಿದ್ರು. ಕೋರ್ಟ್ನಾಗ ಕೆಲಸ ಮಾಡ್ತಿದ್ರು. ಒಂದ್ಸರಿ ಅವ್ರ ಬಾಸ್ ಅಂದಂತ, ನಿಮಗ್ ಲೀವ್ ಕೊಡಂಗಿಲ್ಲ, ಸೂಟಿ ಕೊಡಂಗಿಲ್ಲ, ಈ ಸರಿ ಮುರುಗೋಡಕ್ ಹೋಗ್ಬ್ಯಾಡ್ರಿ ಅಂದ್ರೆ, ಏನಾದ ಆಗ್ಲಿ ನೌಕರಿ ಹೋದ್ರ ಹೋಯ್ತಂತ ಬಂದು ಮುರುಗೋಡ ಉತ್ಸವ ಅಟೆಂಡ್ ಮಾಡಿ ವಾಪಸ್ ಹೋಗ್ತಾರ. ಕೋರ್ಟ್ನಾಗ ಕೇಳಿದಂತ ಎಲ್ಲಾರು, ಏನ್ರಿ ಮತ್ತೆ ಈ ಸರಿ ಮುರುಗೋಡ ಉತ್ಸವಕ್ಕೆ ನೀವು ಹೋಗಿಲ್ಲ ಅಂದ್ರೆ, ಅಲ್ಲಿಂದ ಬಂದಿನಿ, ಮತ್ತೆ ನಿತ್ಯ ಬಂದಿಲ್ಲ ಯಾರೋ ನೌಕರಿ ಮಾಡ್ತಿದ್ರಲ್ರಿ ನಿಮ್ ಜಗದಾಗ ಅಂತಂದ್ರ. ಹಿಂಗ ನಾವು ಸ್ಟೆಪ್ ತಗೊಂಡಾಗ ಭಗವಂತ ನಮ್ಮ ಸ್ಟೆಪ್ ತಗೋತಾನ. ನಾವೇನಂದ್ರ ಸೇಫ್ ಭಕ್ತಿ ಮಾಡ್ಬೇಕಂತೀವಿ. ಸೇಫ್ ಭಕ್ತಿ, ಪಾರ್ಟ್ ಟೈಮ್ ಭಕ್ತಿ. ನೋಡೋಣ ಎಲ್ಲಾ ಆದಿಗೆ ಅವಕಾಶ ಸಿಕ್ತಂದ್ರ ಹೋಗೋಣ, ಇಲ್ಲ ಅಂದ್ರೆ ಇಲ್ಲ. ಎಲ್ಲಾ ಬಿಟ್ಟು ಸ್ವಾಮಿ ನೀನೇ ಸರ್ವಸ್ವ ಅಂತ ಓಡಿ ಬಂದಂಥವ್ರದ್ದು ಕಥೆಗಳವ್ ನೋಡ್ರಿ. ಅಕ್ಕಮ್ಮ, ಹಿಂದೂ ಅವರೆಲ್ಲರೂ ಆ ಕಥೆಗಳನ್ನ ನಿರಂತರ ಚಿಂತನೆ ಮಾಡ್ಬೇಕು. ಸಂತ ಸಹವಾಸದಿಂದನೇ ನಮ್ದೆಲ್ಲ ಭಕ್ತಿ ಮಾರ್ಗ ಆಗ್ಲಿ, ನಮ್ಮ ಉದ್ಧಾರ ಆಗ್ಲಿಕ್ಕೆ ಸಂತರೇ ಕಾರಣ, ಸತ್ಸಂಗನೇ ಕಾರಣ ಅಂತ ಹೇಳ್ತಾ ಇವತ್ತಿನ ಈ ವಾಂಗ್ಮಯ ಸೇವಾ ಸಂತ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಚರಣಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಜೈ ಚಿದಂಬರ. ಜೈ ಚಿದಂಬರ ಗುರುಗಳೇ, ಸಾಷ್ಟಾಂಗ ನಮಸ್ಕಾರ. ಸಾಷ್ಟಾಂಗ ದಂಡವತ ಪ್ರಣಾಮ ಲೋಕಾಂಗಣ. ಶಿವ ಚಿದಂಬರ, ಶಿವ ಚಿದಂಬರ.